ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಒಂದು ಕ್ವಶನ್ ಪೇಪರ್ ಅನ್ನ ಅನಲೈಸಿಸ್ ಮಾಡೋಣ. ಆ ಕ್ವಶನ್ ಪೇಪರ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಚಾನಲ್ ಇಂದ ಎಷ್ಟು ಸಹಕಾರಿಯಾಗಿದೆ ಅಂತಕ್ಕಂಥದ್ದನ್ನ ನಿಮಗೆ ಪ್ರೂಫ್ ಸಮೇತ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ತೋರಿಸ್ತೀನಿ. ಸೊ ಯಾಕೆ ನಾನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ ಅನ್ನ ತಗೊಂಡಿದ್ದೇನೆ ಅಂದ್ರೆ, ಈ ಒಂದು ಕ್ವಶನ್ ಪೇಪರ್ ಬೆಂಕಿ ಕ್ವಶನ್ ಪೇಪರ್ ಅಂತ ಆಯ್ತಾ. ಬೆಂಕಿ ಕ್ವಶನ್ ಪೇಪರ್, ಇಟ್ ಈಸ್ ದ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮಿನೇಷನ್ಸ್, ಟಫ್ ಇತ್ತು ಕ್ವಶನ್ ಪೇಪರ್. ಆದ್ರಿಂದ ಅಂತ ಟಫ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಚಾನಲ್ ಇಂದ ಎಷ್ಟು ಕರೆಂಟ್ ಅಫೇರ್ಸ್ ಬಂದಿದ್ದೇವೆ, ಇನ್ ಡೆಪ್ತ್ ಇನ್ಫಾರ್ಮೇಶನ್ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಕ್ವಶನ್ ಅನ್ನ ನೋಡೋಣ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಮೃತಪಟ್ಟ ಹುಲಿಗಳಿಗೆ ಕಾರಣವಾದ ಕೀಟನಾಶಕ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಈಸ್ 4ನೇ ಆಪ್ಷನ್, ಕಾರ್ಬೋಫ್ಯೂರಾನ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ವನ್ಯಜೀವಿದಲ್ಲಿ ಶಂಕಾಸ್ಪದವಾಗಿ ಮೃತಪಟ್ಟಿದ್ದ 5 ಹುಲಿಗಳ ದೇಹದಲ್ಲಿ ಕಾರ್ಬೋಫ್ಯೂರಾನ್ ಕೀಟನಾಶಕ ಪತ್ತೆಯಾಗಿದೆ ಎಂದು ಉನ್ನತ ಮಟ್ಟದ ತನಿಖಾ ಸಮಿತಿ ಒಂದು ಸದಸ್ಯ ಆಗಿರ್ತಕ್ಕಂಥ ಟಿ ಹಿರಾಲಾಲ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಮಾಹಿತಿಯನ್ನ ನೀಡಿದ್ದಾರೆ. ತಮ್ಮೆಲ್ಲರೂ ಗೊತ್ತಿದೆ ಈಗಾಗಲೇ ಅಂದ್ರೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳೇನಾಗಿದ್ದು ಮೃತವನ್ನು ಪಟ್ಟಿದ್ದು ಒಂದೇ ದಿನದಲ್ಲಿ. ಸೊ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋಗೋಸ್ಕರ ಏನ್ ಮಾಡಿದ್ರು, ತನಿಖಾ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ಆ ತನಿಖಾ ಸಮಿತಿಯ ಒಂದು ಸದಸ್ಯ ಆಗಿರ್ತಕ್ಕಂಥ ಟಿ ಹಿರಾಲಾಲ್ ಅವರ ಪ್ರಕಾರ ಆ 5 ಒಂದು ಹುಲಿಗಳ ಸಾವಿಗೆ ಕಾರ್ಬೋಫ್ಯೂರಾನ್ ಅಂತಕ್ಕಂಥ ಒಂದು ಕೀಟನಾಶಕ ಕಾರಣವಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಆಯ್ತಾ. ಸೊ ನೀವೆಲ್ಲರೂ ಬಹಳ ಆತುರದಿದ್ರೆ ತನ್ಕೋತೀನಿ, ಎಷ್ಟು ಬಂದಿದ್ದೀವಿ ನೋಡೋಣ, ಇವರು ಬಹಳ ಹೇಳ್ತಾರೆ ಅಂತ ನಿಮ್ಮೆಲ್ಲರಿಗೂ ಅನಿಸ್ತಿರ್ಬೋದು. ಸೊ ಎನಿಹೋ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಕರೆಂಟ್ ಅಫೇರ್ಸ್ ನೋಡೋಣ. ಈಗ ಏನು ಮಾಡೋಣ ಅಂದರೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಎಷ್ಟು ಪ್ರಶ್ನೆಗಳು ಬಂದದ್ದು ಅಂತಕ್ಕಂಥದ್ದು ಪ್ರೂಫನ್ನ ನೋಡೋಣ. ಜೊತೆಗೆ ಸುಮಾರು ಜನ ಕೇಳ್ತಾ ಇದ್ರು, ಸರ್ RTO ಎಕ್ಸಾಮಿನೇಷನ್ ನೀವು ಮಾಡಲಿಲ್ಲ ಅಂತಕ್ಕಂಥದ್ದು, ಎಚ್ ಕೆ ಮತ್ತು ನಾನ್ ಎಚ್ ಕೆ. ಅದು ನೋಡಿ, ನನಗೆ ಸಮಯವನ್ನು ಸಿಗದೇ ಇದ್ದ ಕಾರಣ ಎರಡೂ ಮಾಡಿಲ್ಲ. ಇವುಗಳ ಅನಲೈಸಿಸ್ ಕೂಡ ನಾನು ಮಾಡ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಿಮ್ಗೆ ತೋರಿಸ್ತೀನಿ ಪ್ರೂಫ್. ಈಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ನೋಡೋಣ. ಇಟ್ ಈಸ್ ದ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮಿನೇಷನ್ ಆಯ್ತಾ. ಹಾಗಾದ್ರೆ ನೋಡಿ, ಮೊದಲೇ ಪ್ರಶ್ನೆ ಏನು ಕೇಳಿದ್ರೆ ಅಂದ್ರೆ, ನೋಡ್ರಿ ಈ ಒಂದು ಪ್ರಶ್ನೆಯನ್ನು ನೀವು ಆನ್ಸರ್ ಮಾಡ್ಬೇಕಂದ್ರೆ ಆಯ್ತಾ, ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡ್ಬೇಕಂದ್ರೆ ನಿಮ್ಗೆ ಇಷ್ಟೆಲ್ಲ ಸ್ಕೀಮ್ಸ್ಗಳು ಗೊತ್ತಿರಬೇಕು ಅರ್ಥ ಆಯ್ತಾ. ನೀವೇನಂದ್ರೆ ಎಲಿಮಿನೇಷನ್ ಮುಖಾಂತರ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಬರ್ತೀರಾ, ಅದು ಬೇರೆ ಪ್ರಶ್ನೆ ಆಯ್ತಾ. ಬಟ್ ನೀವು ಇದೆಲ್ಲ ಓದಿರ್ಬೇಕಲ್ಲ, ಇದೆಲ್ಲ ಓದಿದಾಗ ಮಾತ್ರ ನಿಮಗೆ ಏನಾಗುತ್ತೆ, ಆನ್ಸರ್ ಟಿಕ್ ಮಾಡುತ್ತೆ. ಬಟ್ ನಿಮ್ಗೆ ನೋಡಿ, ಈ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಹೊಂದಿಸಿ ಬರೆಯರಲ್ಲಿ ಸ್ವಲ್ಪ ನಿಮಗೆ ಫೂಲ್ ಮಾಡಿದಾರೆ ಅವರು. ಹೊಂದಿಸಿ ಬರೆಯರು ಏನು ಪ್ರಶ್ನೆಗಳು ಕೇಳಿದ್ದಾರೆ, ಫೂಲ್ ಮಾಡಿದ್ದಾರೆ. ಹ್ಯಾಂಗ್ ಫೂಲ್ ಮಾಡಿದ್ದಾರೆ ಅಂದ್ರೆ, 1, 2, 3 ಹೊಂದಿಸಿ ಬರೆಯ ಏನ್ ಮಾಡಿದ್ದಾರೆ, ಸ್ಟ್ರೇಟ್ ಟು ಸ್ಟ್ರೇಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದನ್ನು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ PM ಫಸಲ್ ಬಿಮಾ ಯೋಜನೆ ಅಂತ ಕೊಟ್ಟಿದ್ದಾರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕೊಟ್ಟಿದ್ದಾರೆ, ವಿಸ್ತಾರ್ ಪರಿಯೋಜನೆ ಅಂತ ಕೊಟ್ಟಿದ್ದಾರೆ, ಒಂದು ದಿಶಾ ಯೋಜನೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, PM ಫಸಲ್ ಬಿಮಾ ಸ್ಟ್ರೇಟ್ ಕೊಟ್ಟಿದ್ದಾರೆ, ಸುಕನ್ಯಾ ಸಮೃದ್ಧಿ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ಭದ್ರತೆ ಸ್ಟ್ರೇಟ್ ಕೊಟ್ಟಿದ್ದಾರೆ. ಇನ್ನು ವಿಸ್ತಾರ ಯೋಜನೆ ಸಮಗ್ರ ಕೃಷಿ ಸಲಹೆ ಮತ್ತು ಯೋಜನೆಗೊಳಿಸುವುದು, ಇದನ್ನು ಕೂಡ ಸ್ಟ್ರೇಟ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಸ್ಟ್ರೇಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವ್ದಂದ್ರೆ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ. ನೋಡ್ರಿ, ಇದು ವಿಸ್ತಾರ ಪರಿಯೋಜನೆ ಅಂತಕ್ಕಂಥದ್ದು ಇದು ನಿಮಗೆ RTO ಎಕ್ಸಾಮಿನೇಷನ್ ಅಲ್ಲಿ ಕೂಡ ಕೇಳಿದರು. RTO HK ಎಕ್ಸಾಮಿನೇಷನ್, HK ಗ್ರೂಪ್ C ಎಕ್ಸಾಮಿನೇಷನ್ ಅಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರು. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಒಂದು ಆಫೀಸರ್ ಎಕ್ಸಾಮಿನೇಷನ್ ಇತ್ತು, ಅದರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಪ್ರೂಫ್ ನಿಮಗೆ ತೋರಿಸ್ತೀವಿ, ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು. ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ, ಪ್ರಾಜೆಕ್ಟ್ ವಿಸ್ತಾರ ಬಗ್ಗೆ ಬೇಕಂದ್ರೆ ಜನವರಿ ಮಂತ್ ಮ್ಯಾಗಝಿನ್ 2025ನೇ ಸಾಲಿನ ಜನವರಿ ಮಂತ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಅರ್ಥ ಆಯ್ತಾ. ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಂಟಿನ್ಯೂಸ್ ಆಗಿ ಪ್ರತಿ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಷ್ಟನ್ನ ಫಾಲೋ ಮಾಡಿ ಸಾಕು ಅಂತ. ಇವತ್ತು ನಿಮ್ ಮುಂದೆ ನಿಮ್ಗೆ ರಿಸಲ್ಟ್ ಅನ್ನ ತೋರಿಸ್ತಾ ಇದೀನಿ. ಯಾಕಂದ್ರೆ ನಾವು ಕಳೆದ ನಿಮ್ಮ ಒಂದು 3 ನಿಂದ 4 ವರ್ಷಗಳ ಕಳೆದ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೀವಿ. ಕರೆಂಟ್ ಅಫೇರ್ಸ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವೇನ್ ಮಾಡಿದ್ರೆ, ಒಂದು ಸೋರ್ಸ್ ಅನ್ನ ಟ್ರಸ್ಟ್ ಮಾಡಿ ಫಾಲೋ ಮಾಡಿ ಅಂತ ನಿಮಗೆ ಹೇಳಿದ್ದೆ. ನೋಡ್ರಿ, ಇವತ್ತು ರಿಸಲ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು. ಅರ್ಥ ಆಯ್ತಾ. ಪ್ರಾಜೆಕ್ಟ್ ವಿಸ್ತಾರ ನೋಡಿ, ಈ ಉಪಕ್ರಮವು ಡಿಜಿಟಲೀಕರಣದ ಮೂಲಕ ಕೃಷಿ ವಿಸ್ತರಣಾ ವ್ಯವಸ್ಥೆ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಮತ್ತು ಕೃಷಿ ವಿಸ್ತರಣಾ ಸೇವೆಗಳ ದಕ್ಷತೆ ಪರಿಣಾಮಕಾರಿತ್ವವನ್ನು ಸುಧಾರಿಸುವ ಗುರಿ ಹೊಂದಿದೆ. ಆಯ್ತಾ. ಇಷ್ಟೇ ಮಾಹಿತಿ ಕೊಟ್ಟಿದ್ದೀವಿ, ಅದ್ರ ಮೇಲೇನೆ ಪ್ರಶ್ನೆ ಕೇಳಿದ್ರೆ. ನಿಮ್ಮ RTO ಎಕ್ಸಾಮಿನೇಷನ್ ಕೂಡ ಕೇಳಿದ್ರೆ, ಇಲ್ಲಿ ಕೂಡ ಕೇಳಿದ್ರೆ ಕಾಣಿಸ್ತದೆ, ಸಮಗ್ರ ಕೃಷಿ ಸಲಹೆ ಮತ್ತು ಯೋಜನೆಗೊಳಿಸುವುದು. ಅರ್ಥ ಆಯ್ತಾ. ಇದು ಬಂದಿರತಕ್ಕಂಥದ್ದು. ಇದು ಏನಂದ್ರೆ ಪ್ರಾಜೆಕ್ಟ್ ವಿಸ್ತಾರ ಮಾಡಿರ್ತಕ್ಕಂಥದ್ದು ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ ನಿಮಗೆ ಪ್ರೂಫ್ ಬೇಕಂದ್ರೆ.
ಇನ್ನು ತದನಂತರದಲ್ಲಿ ಯಾವುದಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಜನವರಿ ಮಂತ್ ಮ್ಯಾಗ್ಝಿನ್ 2025. ನೋಡ್ರಿ, ಜನವರಿ ಮಂತ್ ಮ್ಯಾಗ್ಝಿನ್ ನಮ್ಮದು ಏನಾದ್ರೂ ನೀವು ಓದ್ಕೊಂಡು ಹೋಗಿದ್ರಿ ಜನವರಿ ಮತ್ತು ಫೆಬ್ರವರಿ ಸುಮಾರು 8ರಿಂದ 10 ಕ್ವಶನ್ಸ್ಗಳು ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದಾಗಿತ್ತು. ಅಷ್ಟೊಂದು ಪ್ರಶ್ನೆಗಳನ್ನು ಕೇಳಿದರೆ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು, ಅರ್ಥ ಆಯ್ತಾ. ಸುಕನ್ಯಾ ಸಮೃದ್ಧಿ ಯೋಜನೆ ನಾವು ಮಾಡೋದು ಎಲ್ಲಂದ್ರೆ ಜನವರಿ ಮಂತ್ ಮ್ಯಾಗ್ಝಿನ್ 2025. ಇಲ್ಲಿ ನೋಡಿ, ಸುಕನ್ಯಾ ಸಮೃದ್ಧಿ ಯೋಜನೆ 10 ವರ್ಷಗಳು ಪೂರ್ಣಗೊಂಡಾಗ ನಾವೇನ್ ಮಾಡಿದೀವಿ, ಡಿಸ್ಕಷನ್ ಮಾಡಿದೀವಿ. ಕಾಣಿಸ್ತದೆ, 2015ರಿಂದ ಜನವರಿ 22ರಂದು ಪಾಣಿಪತ್ ಒಂದು ಬೇಟಿ ಬಚಾವ್ ಬೇಟಿ ಪಢಾವ್ ಅಭಿಯಾನದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಯೋಜನೆ ಪ್ರಾರಂಭಿಸಿದರು. ಹಣಕಾಸು ಸಚಿವಾಲಯದಲ್ಲಿ ಬರ್ತದೆ ಇದು. ಈ ಯೋಜನೆ ಅಧಿಕೃತ ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಇಂಡಿಯಾ ಪೋಸ್ಟ್ ಶಾಖೆಯೊಂದಿಗೆ ತಮ್ಮ ಹೆಣ್ಣು ಮಗುವಿಗೆ ಉಳಿತಾಯ ಖಾತೆಯನ್ನು ತೆರೆಯಲು ಪೋಷಕರು ಸಕ್ರಿಯಗೊಳಿಸಲಾಗುತ್ತೆ. ಅರ್ಥ ಆಯ್ತಾ. ಇದು ಬಂದಿರತಕ್ಕಂಥದ್ದು 100% ಹೆಲ್ಪ್ ಆಗಿದೆ ಈ ಒಂದು ಸುಕನ್ಯಾ ಸಮೃದ್ಧಿ ನೀವು ಅಟೆಂಡ್ ಮಾಡಬೇಕಾದ್ರೆ. ತದನಂತರದಲ್ಲಿ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡ್ರಿ, PM ಫಸಲ್ ಬಿಮಾ ಯೋಜನೆ ಫೆಬ್ರವರಿ ಮಂತ್ 2025ನೇ ಸಾಲಿನ ತೆಗೆದು ನೋಡ್ರಿ. ಕಾಣಿಸ್ತದನ ಇಲ್ಲಿ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ 2016 ಲಾಂಚ್ ಮಾಡಲಾಯಿತು. ಇದನ್ನು ಕೃಷಿ ರೈತರ ಕಲ್ಯಾಣ ಸಚಿವಾಲಯ ಬರುತ್ತೆ. ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮಹಾರಾಷ್ಟ್ರ ಕೃಷಿ ವಿಮಾ ಯೋಜನೆಗಳನ್ನು ಬದಲಾಯಿಸುತ್ತದೆ. ಇದೇನಂದ್ರೆ ವಿಮೆಗೆ ಸಂಬಂಧಪಟ್ಟಕ್ಕಂಥದ್ದು. ಅದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ 100% ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ. ಸೊ ಇಲ್ಲಿ ನಾನು ಇಷ್ಟೇ ಇನ್ಫಾರ್ಮೇಶನ್, ನಾನು ಸ್ನಿಪೆಟ್ಗಳನ್ನ ಕೊಟ್ಟಿದ್ದೀನಿ. ಅಂದ್ರೆ ಸ್ನಿಪೆಟ್ಗಳು ಕೊಟ್ಟಿದ್ದೀನಿ ಅಂದ್ರೆ ನಾವು ಇಷ್ಟೇ ಮಾಹಿತಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ನೂ ಮಾಹಿತಿ ಕೊಟ್ಟಿದ್ದೀವಿ. ಆಯ್ತಾ. ನಿಮಗೆ ಕ್ವಶನ್ ಒಂದು ಪ್ರೂಫ್ ತೋರಿಸೋಗೋಸ್ಕರ ಜಸ್ಟ್ ನಾನು ಸ್ನಿಪೆಟ್ ಅನ್ನ ತಗೊಂಡಿದ್ದೀನಿ, ಎಲ್ಲೆಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಮತ್ತು ಸುಮಾರು ಜನ ಸರ್ RTO ಮಾಡ್ರಿ, RTO HK ಮತ್ತು ನಾನ್ HK ಮಾಡಿ ಅಂತ ಕೇಳಕ್ ಹೋಗ್ಬೇಡ್ರಿ. ನೀವು ಕೇಳಕ್ಕಿಂತ ಮುಂಚಿತವಾಗಿನೇ 2 to 3 days ಅಲ್ಲಿ ನಾನೇ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅರ್ಥ, ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡಕ್ ಆಗಿರ್ಲಿಲ್ಲ. ಇನ್ನು ನೋಡಿ, ಇದಕ್ಕೇನಂದ್ರೆ ನಿಮಗೆ ಗೊತ್ತಾಯ್ತಾ, ಈ ಒಂದು ಕ್ವಶನ್ಗೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಎಲ್ಲ ಸ್ಟ್ರೇಟ್ ಟು ಸ್ಟ್ರೇಟ್ ಕೊಟ್ಟಿದ್ರೆ, ಹೊಂದಿಸಿ ಬರೀ ಸ್ವಲ್ಪ ಫೂಲ್ ಮಾಡಿದರೆ ಎನಿ ಹೌ ಯಾರು ಓದಿರ್ತಾರ ಆರಾಮಾಗಿ ಅಟೆಂಡ್ ಮಾಡಿರ್ತಾರ. ಬಟ್ ನಾವು ಮಾಡಿರ್ತಕ್ಕಂಥದ್ದು 100% ನಿಮಗೆ ಏನಾಗಿದೆ ಕ್ವಶನ್ ಅಟೆಂಡ್ ಮಾಡುವಾಗ ಹೆಲ್ಪ್ ಆಗಿದೆ. ಸೊ ಇಟ್ ಈಸ್ ಅ ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ರಿ, ಕೆಳಗಿನ ಗುಂಪುಗಳ ಜೊತೆ ಅದರ ಪ್ರಾಥಮಿಕ ಉದ್ದೇಶಗಳು ಮತ್ತು ಇತ್ತೀಚಿನ ಕೇಂದ್ರೀಕರಿಸಿದ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದನ್ನು ಕೂಡ. ಅರ್ಥ ಆಯ್ತಾ. ನೋಡ್ರಿ, ಇದನ್ನು ಕೂಡ ನಿಮಗೆ ಏನ್ ಮಾಡಿದಾರೆ ಅಂದ್ರೆ ಫೂಲ್ ಮಾಡಿದ್ದಾರೆ. ಅರ್ಥ ಆಯ್ತಾ. ಇದನ್ನು ಕೂಡ ಏನ್ ಮಾಡಿದ್ದಾರೆ, ಫೂಲ್ ಮಾಡಿದ್ದಾರೆ. ಸೊ ಯಾರು ಓದಿರ್ತಾರೆ ಅವ್ರು ಫೂಲ್ ಆಗೋ ಅವಶ್ಯಕತೆನೇ ಬರಲ್ಲ. ಬಟ್ ಇಟ್ ಈಸ್ ಒನ್ ಆಫ್ ದಿ ಟಫ್ ಕ್ವಶನ್. ನಾನು ಟಫ್ ಕ್ವಶನ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಜಸ್ಟ್ ಆರ್ಗನೈಸೇಷನ್ ಓದ್ರೆ ಏನ್ ಮಾಡ್ತೀರಿ, ಅವುಗಳನ್ನ ಕೇಂದ್ರ ಕಚೇರಿ ಯಾವಾಗ ಸ್ಥಾಪನೆ ಆಯ್ತು ಇದೆಲ್ಲ ಓದ್ತಾ ಇರ್ತೀರಿ. ಬಟ್ ಅವುಗಳ ಉದ್ದೇಶಗಳು ನೀವು ಓದಲ್ಲ. ಆ ಒಂದು ಆರ್ಗನೈಸೇಷನ್ ಇದು ಉದ್ದೇಶ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು SCO ಏನ್ ಕೊಟ್ಟಿದ್ರೆ, ಉಗ್ರಗಾಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಸರಿಯಾಗಿರ್ತಕ್ಕಂಥದ್ದು. SCOD ಯಲ್ಲಿ ರ್ಯಾಟ್ ಅಂತಕ್ಕಂಥ ಒಂದು ಸಂಸ್ಥೆ ಬರುತ್ತೆ, ಒಂದು ಏನದೆ ಒಂದು ಉಪಕ್ರಮ ಇದೆ SCOD ಯಲ್ಲಿ. ಸೊ ಅದೇನ್ ಮಾಡುತ್ತೆ, ಟೆರರಿಸಂ ವಿರುದ್ಧವಾಗಿ ಹೋರಾಡುತ್ತೆ. ಸೊ D4 ಕರೆಕ್ಟ್ ಇದೆ. ಸೊ D4 ಕರೆಕ್ಟ್ ಇದೆ, 2 ಆಪ್ಷನ್ ಇದೆ. ಇನ್ನು C3 ಮೂಲ ಸೌಕರ್ಯಗಳು ಮತ್ತು ಸಂಪರ್ಕ IMEC. ನಿಮ್ಗೆ ಅವಾಗ ಹೇಳ್ತಿರ್ತೀನಿ ನಾನು, ಈ IMEC ಇಂಥವು ಶಾರ್ಟ್ ಫಾರ್ಮ್ ಕೇಳಿದ್ರೆ ನೀವು ಕಂಟಿನ್ಯೂಸ್ ಆಗಿ ಪೇಪರ್ ಓದಿದ್ರೆ ಮತ್ತು ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳಿದ್ರೆ ಮಾತ್ರ ಇಂಥ ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡ್ತೀರಾ, ಇಲ್ಲಾಂದ್ರೆ ಅಟೆಂಡ್ ಮಾಡಕ್ಕೆ ಆಗಲ್ಲ ನಿಮಗೆ. IMEC ಅಂದ್ರೆ ನಿಮಗೆ ಏನು ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ನೋಡಿದಾಗ. ಸೊ ಸಿನು ಕೂಡ 3 ಇದೆ, ಸ್ಟ್ರೇಟ್ ಕರೆಕ್ಟ್ ಇದೆ. ಇದಕ್ಕೆ ಮೊದಲನೇ ಆಪ್ಷನ್ ಕರೆಕ್ಟು. A1 ಕ್ವಾಡ್ ನಿರ್ಣಾಯಕ ಮತ್ತು ಉಗಮಿಸುತ್ತಿರುವ ತಂತ್ರಜ್ಞಾನಗಳು, ಅವಕಾಶ ಜಲಾಂತರ್ಗಾಮಿ ಮತ್ತು AI ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯಗಳು. ಇದಕ್ಕೇನಂದ್ರೆ ಎಲ್ಲಾ ಕರೆಕ್ಟ್ ಆಗಿರ್ತಕ್ಕಂಥದ್ದು, ಸ್ಟ್ರೇಟ್ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಜನವರಿ ಮಂತ್ ಮ್ಯಾಗ್ಝಿನ್ 2025 ಕ್ವಾಡ್ ಬಗ್ಗೆ ತೆಗೆದು ನೋಡಿ. ಜನವರಿ ಮಂತ್ 2025 ಕ್ವಾಡ್ ಬಗ್ಗೆ ಕವರ್ ಮಾಡಿದೀವಿ. ತದನಂತರದಲ್ಲಿ ನಿಮಗೆ ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗ್ಝಿನ್ ಪಾರ್ಟ್ 1 2023ನೇ ಸಾಲಿನಲ್ಲಿ, ಈ ಒಂದು 2024ರಲ್ಲಿ ಕೂಡ ನಾವು ಕವರ್ ಮಾಡಿದೀವಿ. 2024ರಲ್ಲಿ ಕೂಡ ಕವರ್ ಮಾಡಿದೀವಿ. ಆದ್ರೆ ಅದು ನನಗೆ ಸಿಕ್ಕಿಲ್ಲ, ಬೇಗನೆ ನನಗೆ 2023 ಸಿಕ್ಕೋದ್ರಿಂದ ನಾನು ಹಾಕಿದ್ದೀನಿ. ಜನವರಿ ಮಂತ್ ಮ್ಯಾಗ್ಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಪಾರ್ಟ್ 1 ಅಂತ ಯಾಕೆ ಬರ್ತಾ ಇದೆ ಅಂದ್ರೆ 2023ನೇ ಸಾಲಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪಾರ್ಟ್ 1 ಪಾರ್ಟ್ 2 ಅಂತ ಮ್ಯಾಗ್ಝಿನ್ ಕೊಡ್ತಾ ಇದೀವಿ. 15 ಡೇಸ್ ಒಂದು 15 ಡೇಸ್ ಒಂದು, ಈಗ ಮಂತ್ಗೆ ಒಂದು ಬಾರಿ ಕೊಡ್ತೀವಿ. ಅರ್ಥ ಆಯ್ತಾ. ಅವಕಾಶ ಸಂಘಟನೆ ಬಗ್ಗೆ ನಾನು ಕವರ್ ಮಾಡಿದೆ. ಇದು ಕಾಣಿಸ್ತದನ, ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಚೀನಾದ ಬೆದರಿಕೆಗಳನ್ನು ಎದುರಿಸಲು ಆಸ್ಟ್ರೇಲಿಯಾ, ಬ್ರಿಟನ್, ಅಮೆರಿಕ ಸೇರಿಕೊಂಡು ಮಾಡಿರೋ ಒಂದು ತ್ರಿಪಕ್ಷೀಯ ಭದ್ರತಾ ಒಪ್ಪಂದವಾಗಿದೆ. ಇದು ಒಂದು ತ್ರಿಪಕ್ಷೀಯ ಭದ್ರತಾ ಒಪ್ಪಂದ. ಅರ್ಥ ಆಯ್ತಾ. ಅವಕಾಶ ಬಗ್ಗೆ ಕ್ಲಿಯರ್ ಆಗಿ ಇದು ಮಾಡಿದೀವಿ. ತದನಂತರದಲ್ಲಿ ನೆಕ್ಸ್ಟ್ ನೋಡಿ, IMEC ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್. ಆಯ್ತಾ, ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್, ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತಕ್ಕಂಥದ್ದು.
ಇದನ್ನು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತಕ್ಕಂಥದ್ದು ಕಾಣಿಸ್ತಾ ಇದನ್ನ ಇದನ್ನು ಕೂಡ ಕವರ್ ಮಾಡಿದೀವಿ. ಇದು ಸಂಪರ್ಕಗೋಸ್ಕರ ಇರ್ತಕ್ಕಂಥದ್ದು. ಅರ್ಥ ನೋಡಿ, ಇಂಥವು ನಿಮಗೆ ಗೊತ್ತಾಗತ್ತಾ? ಡೈರೆಕ್ಟ್ ಆಗಿ ಇವೆಲ್ಲ ಎಕ್ಸಾಮ್ ನೀವು ಓದಿದ್ರೆ ಗೊತ್ತಾಗುತ್ತೆ, ಎಕ್ಸಾಮಲ್ಲಿ ಗೊತ್ತಾಗಲ್ಲ. ಇದು ನೋಡಿ, ಮೇ ಮಂತ್ ಮ್ಯಾಗ್ಝಿನ್ 2024, ಮೇ ಮಂತ್ ಮ್ಯಾಗ್ಝಿನ್ 2024ರಲ್ಲಿ ಕವರ್ ಮಾಡಿದೀವಿ. ತೆಗೆದು ನೋಡಿ. ಅದರ ಅರ್ಥ ಏನು? 100% ನಾವು ಮಾಡಿರ್ತಕ್ಕಂಥ ಎನಾಲೈಸಿಸ್ ಇಂದ ಈ ಕ್ವಶನ್ಗೆ ನಿಮ್ಗೆ ಹೆಲ್ಪ್ ಆಗಿದೆ. ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ನಂಬಿ 2024ರಿಂದ ಈ ಒಂದು ಗ್ರೂಪ್ ಸಿ ಲೆವೆಲ್ ಎಕ್ಸಾಮಿನೇಷನ್ ಇಂದ ನೀವು ಓದಿರ್ತೀರಿ, ಅವ್ರು ಏನು ಮಾಡ್ಬೋದು, ಆರಾಮಾಗಿ ಅಟೆಂಡ್ ಮಾಡಿರ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಕರೆಂಟ್ ಅಫೇರ್ಸು. ಅಂದರೆ ಎಲ್ಲ ಅಂದರೆ ನಾನು 100% ನಮ್ಮಿಂದನೇ ಬರುತ್ತಂತ ನಾನು ನಿಮಗೆ ಶ್ಯೂರಿಟಿ ಕೊಡಲ್ಲ. ನಾನು ಅವಾಗ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ, ಯಾವಾಗಲೂ ನಾವು 90 to 95% ಎಫಿಷಿಯನ್ಸಿ ಕೊಡ್ತೀವಿ. 10 ಕ್ವಶನ್ ಕೇಳಿದರೆ ಮಿನಿಮಮ್ 8 ಕ್ವಶನ್ ಆದರೂ ಬರೋ ಥರ ನಾವು ಮಾಡ್ತೀವಿ ಅಂತ ನಿಮಗೆ ಅವಾಗಿನಿಂದನೇ ಹೇಳ್ತಾ ಬಂದಿದ್ದೀನಿ ನಾನು. ಇವತ್ತು ಕೂಡ ಎಕ್ಸಾಮಿನೇಷನ್ ನೋಡಿ, ಅರ್ಥ ಆಯ್ತಾ? ಈ ಕ್ವಶನ್ಗೆ ಏನಾಗಿದೆ, 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಶಂಘೈ ಸಹಕಾರ ಸಂಸ್ಥೆ ರಕ್ಷಣಾ ಸಚಿವರ ಸಭೆ ಅಂತಕ್ಕಂಥದ್ದು ಕವರ್ ಮಾಡಿದೀವಿ. ಜೊತೆಗೆ ನೋಡಿ ಎಲ್ಲಿ ಅಂದರೆ ಜೂನ್ ಮಂತ್ ಮ್ಯಾಗ್ಝಿನ್ 2025ನೇ ಸಾಲಿನ ಜೂನ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಕಾಣಿಸ್ತದೆ ರೀಜನಲ್ ಎಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ರ್ಯಾಡ್ಸ್ ಅಂತಕ್ಕಂಥದ್ದು. ಇದು ಶಂಘೈ ಸಹಕಾರ ಸಂಘಟನೆ ಶಾಶ್ವತ ಸಂಸ್ಥೆಯಾಗಿದೆ. ಭಯೋತ್ಪಾದನೆ, ಪ್ರತ್ಯೇಕವಾದ ಮತ್ತು ಉಗ್ರವಾದವನ್ನು ಎದುರಿಸಲು ಸ್ಥಾಪಿಸಲಾಗಿದೆ. ಕಾಣಿಸ್ತಾ ಇದನ್ನ ರ್ಯಾಟ್ ಅಂತಕ್ಕಂಥದ್ದು. ಇಲ್ಲಿ ಮುಂದೆ ಏನು ಕೊಟ್ಟಿದ್ದಾರೆ ನಿಮಗೆ, ರ್ಯಾಟ್ ಅಂತ ಕೇಳಿಲ್ಲ, ಅವರು ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. SCO ಉಗ್ರಗಾಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಯುರೇಷಿಯಾದ ಸಹಕಾರ. ಕಾಣಿಸ್ತಾ ಇದನ್ನ SCO. ಸ್ಟೇಟ್ ಟು ಸ್ಟೇಟ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈ ಕ್ವಶನ್ಗೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿದೆ. ಇದನ್ನು ಕೂಡ ಕವರ್ ಮಾಡಿದೀವಿ, ಇದನ್ನು ಕೂಡ ಕವರ್ ಮಾಡಿದೀವಿ, ಇದನ್ನು ಕೂಡ ಕವರ್ ಮಾಡಿದೀವಿ, ಇದನ್ನು ಕೂಡ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಇಟ್ ಈಸ್ ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್. ಇದು ಒಂದು ಟಫ್ ಕ್ವಶನ್. ನೀವು ಕರೆಕ್ಟಾಗಿ ಓದಿದ್ರೆ ಅಂದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗತ್ತೆ, ಇಲ್ಲಾಂದ್ರೆ ಆನ್ಸರ್ ಮಾಡಕ್ಕ ಆಗಲ್ಲ. ತದನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳನಗಳಲ್ಲಿ ಸುದ್ದಿದ್ದ ಸ್ಥಳಗಳು ಮತ್ತು ಅದರ ಜೊತೆ ಸರಿಯಾದ ಭೌಗೋಳಿಕ ಲಕ್ಷಣ ಅಥವಾ ಸ್ಥಾನಗಳನ್ನು ಹೊಂದಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿ, ನಾನು ನಿಮಗೆ ಈಗ ಏನು ಹೇಳ್ತಾ ಇದ್ದೀನಿ, ಕೆಲವೊಂದು ನಾನು ಪ್ರೂಫ್ ತೋರಿಸ್ತಾ ಇದ್ದೀನಿ. ಇನ್ನು ಕೆಲವೊಂದಕ್ಕೆ ಪ್ರೂಫ್ ತೋರಿಸ್ತಾ ಇಲ್ಲ ಅಂದ್ರೆ ಇಟ್ ಡಸಂಟ್ ಮೀನ್ ದಟ್ ನಾವು ಕವರ್ ಮಾಡಿಲ್ಲ ಅಂತಲ್ಲ. ನನಗೆ ಯಾವಾಗ ಬೇಗನೆ ಸಿಕ್ಕೋ ಮ್ಯಾಗ್ಝಿನಲ್ಲಿ ಅವುಗಳನ್ನು ನಾನು ಹಾಕಿದ್ದೇನೆ, ಟೈಮನ್ನು ಕನ್ಸ್ಯೂಮ್ ಆಗುತ್ತನ್ನೋಗೋಸ್ಕರ. ನೀವು ತೆಗೆದು ನೋಡಿ, ಅರ್ಥ ಆಯ್ತಾ? ಮ್ಯಾಗ್ಝಿನ್ಸ್ಗಳನ್ನು ತೆಗೆದು ನೋಡಿ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಓದಿ ನೋಡಿ. ಆಲ್ಮೋಸ್ಟ್ ಆಲ್ ನಾ ಎಲ್ಲ ಕವರ್ ಆಗಿದೆ. ನಾನು ಏನು ಹೇಳ್ತೀನಿ ಅದೆಲ್ಲ ಕವರ್ ಆಗಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಅಂಜುಕಾಡೋ ಸೇತುವೆ ಅಂತಕ್ಕಂಥದ್ದು ಇದಕ್ಕೆ 3ನೇ ಆಪ್ಷನ್ ಸರಿ ಆಗುತ್ತೆ. B3 ಆಗಬೇಕು. B3 ಅಂದ್ರೆ ಯಾವುದು? ಒಂದೇ ಆಪ್ಷನ್ ಇದೆ ಇಲ್ಲಿ. B3 ಅಂದ್ರೆ ಒಂದೇ ಆಪ್ಷನ್ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಆಗುತ್ತೆ. ಸೊ ಫಿಲಿಡಾಲ್ ಕಾರಿಡಾರ್ ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಿದೀವಿ. ಇನ್ನು ಅಂಜುಕಾಡ ಸೇತುವೆ ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಿದೀವಿ. ಇನ್ನು ಫಾಂಗ್ ಕಣಿವೆ ಮಾರ್ಗ ಇದನ್ನು ಕೂಡ ಕವರ್ ಮಾಡಿದೀವಿ ನಾವು. ನಮ್ಮ ಮ್ಯಾಗ್ಝಿನ್ಸ್ಗಳನ್ನ ತೆಗೆದು ನೋಡಿ. ಬಟ್ ಈ ಆನ್ಸರ್ಗೆ ನೀವು ಗೊತ್ತಿರಬೇಕಾದ್ರೆ ಜಸ್ಟ್ ಒಂದು ಆಪ್ಷನ್ ಗೊತ್ತಿದ್ರೆ ಸಾಕು. ಅರ್ಥ ಆಯ್ತಾ? ಅಂಜಿಕಾಡ ಸೇತುವೆ ಇದು ರೀಸೆಂಟ್ ಆಗಿ ಜೂನ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಜೂನ್ ಮಂತ್ ಮ್ಯಾಗ್ಝಿನ್ 2020 ಅಂಜಿ ರೈಲ್ವೆ ಸೇತುವೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇದು ನಾವು ನಿಮಗೆ ಜೂನ್ ಮಂತ್ ಮ್ಯಾಗ್ಝಿನ್ ಚಿನಾಬ್ ಮತ್ತು ಎರಡೂ ಒಟ್ಟಿಗೆ ಏನ್ ಮಾಡಿದ್ದಾರೆ, ಏನಂದ್ರೆ ಉದ್ಘಾಟನೆ ಮಾಡಿದ್ದಾರೆ ನರೇಂದ್ರ ಮೋದಿ. ಆ ಸಂದರ್ಭದಲ್ಲಿ ಇದನ್ನ ನಾವು ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಇದು ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥದ್ದು. 100% ಏನಾಗಿದೆ, ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಈ ಕ್ವಶನ್ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಇನ್ನು 2024ರಲ್ಲಿ ಹೊರಹೊಮ್ಮಿದ ಅಗ್ರ ಆರ್ಥಿಕತೆ ವ್ಯವಸ್ಥೆಯಲ್ಲಿ ಬ್ರಿಕ್ಸ್ ಸಮೂಹ, ಬ್ರಿಕ್ಸ್ ಗ್ರೂಪ್ 5 ಹೊಸ ಸದಸ್ಯ ರಾಷ್ಟ್ರಗಳು ಸೇರಿಕೊಂಡು ವಿಸ್ತರಿಸಿತು. ಯಾವ್ಯಾವ ಅಂತ ಕೇಳಿದ್ದಾರೆ. 2024 ಜನವರಿ 1ಕ್ಕೆ ಏನಂದ್ರೆ 5 ರಾಷ್ಟ್ರಗಳು ಬ್ರಿಕ್ಸ್ ನ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾವೆ. ಯಾವುವು ಅಂತ ಕೇಳಿದರೆ ನೋಡಿ, ಇದನ್ನು ನಾನು ಸುಮಾರು ಒಂದು 4 ರಿಂದ 5 ಬಾರಿ ಮಾಡಿರ್ಬೇಕು, 4 to 5 times. ಮತ್ತು ಜುಲೈ ತಿಂಗಳಲ್ಲೇ, ಇತ್ತೀಚೆಗೆ ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ 17th ಬ್ರಿಕ್ಸ್ ಸಮಿತಿ ನಡೆದಿತ್ತು ಬ್ರೆಜಿಲ್ದಲ್ಲಿ. ಆ ಸಂದರ್ಭದಲ್ಲೂ ಕೂಡ ನಾನು ಕವರ್ ಮಾಡಿದ್ದೀನಿ, ಜುಲೈಯಲ್ಲೂ ಕವರ್ ಮಾಡಿದ್ದೀನಿ. ಏನೋ ಪ್ರೂಫ್ ಬೇಕಂದ್ರೆ ಅರ್ಥ ಆಯ್ತಾ? ರೀಸೆಂಟ್ ಮ್ಯಾಗ್ಝಿನ್ ಜೂನ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. 2025 ಜೂನ್ ಮಂತ್ ಮ್ಯಾಗ್ಝಿನ್ ಅಲ್ಲಿ ಕಾಣಿಸ್ತಾ ಇದನ್ನ. 2024 ಜನವರಿ 1ರಂದು ಬ್ರಿಕ್ಸ್ ನ ಸದಸ್ಯತ್ವ ಪಡೆದುಕೊಂಡ ದೇಶಗಳು ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ, UAE, ಇಥಿಯೋಪಿಯಾ. ಕಾಣಿಸ್ತದನ? ಇಟ್ ಮೀನ್ಸ್ ದಟ್ ಇಲ್ಲಿ ಟರ್ಕಿ ಇಲ್ಲ. ಸಿ ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಒಂದೇ ಆಪ್ಷನ್ ಉಳಿಯುತ್ತೆ, ದಟ್ ಇಸ್ ABDEF. ಸಿ ಟರ್ಕಿ ಇದರ ಒಂದು ಸದಸ್ಯತ್ವವನ್ನ ಪಡೆದುಕೊಂಡಿಲ್ಲ. ಇದನ್ನು ಕೂಡ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇವೆಲ್ಲ ನಾನು ಏನ್ ಮಾಡ್ತಿದ್ದೇನೆ, 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಳಲ್ಲಿ ಯಾವುದು 17 ಯುನೈಟೆಡ್ ನೇಷನ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಭಾಗವಾಗಿವೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇದನ್ನ ನೀವು ಕರೆಂಟ್ ಅಫೇರ್ಸ್ ಆದ್ರೂ ಅನ್ಕೋಬಹುದು, ಸ್ಟ್ಯಾಟಿಕ್ ಆದ್ರೂ ಅನ್ಕೋಬಹುದು.
ಬಟ್ ಎನಿಹೌ ನಾವು ಇದನ್ನ ಕವರ್ ಮಾಡಿದೀವಿ. ಇದರಲ್ಲಿ ಡಿ ಆಪ್ಷನ್ ಇದರಲ್ಲಿ ಡಿ ಇದೆ, ಎಲಿಮಿನೇಟ್ ಮಾಡಿ, ಡಿ ಎಲಿಮಿನೇಟ್ ಮಾಡಿ, ಡಿ ಎಲಿಮಿನೇಟ್ ಮಾಡಿ. ಸೊ ಎ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇದು ನಿಮಗೆ ಪ್ರೂಫ್ ಬೇಕಂದ್ರೆ ನಾವು ಯಾವಾಗ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ಬೇಕಂದ್ರೆ ನೋಡಿ, ಜೂನ್ ಮಂತ್ ಮ್ಯಾಗಝಿನ್ 2025 ರೀಸೆಂಟ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ ಭಾರತಕ್ಕೆ 99ನೇ ಸ್ಥಾನ. ಸುಸ್ಥಿರ ಒಂದು ಅಭಿವೃದ್ಧಿಯಲ್ಲಿ ಭಾರತ ಎಷ್ಟು ಅಂಕಗಳು ಪಡೆದುಕೊಂಡಿದೆ, ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ, ಎಷ್ಟು ದೇಶಗಳ ಪೈಕಿ, ಚೀನಾ ಎಷ್ಟು, ಇದೆಲ್ಲ ಕವರ್ ಮಾಡ್ತಾ ಮಾಡ್ತಾ ಕೊನೆಗೆ ನಿಮಗೊಂದು ಫಿಗರ್ ಕೊಟ್ಟಿದ್ದೀನಿ. ನಾನು ಮ್ಯಾಗಝಿನ್ ಅಲ್ಲೇ ಕೊಟ್ಟಿದ್ದೀನಿ ಮತ್ತು ಕ್ಲಾಸ್ ಅಲ್ಲೂ ಕೂಡ ಮಾಡಿದ್ದೆ. ಜೂನ್ ಮಂತ್ ಮ್ಯಾಗಝಿನ್ 2025ರಲ್ಲಿ ನೋ ಪವರ್ಟಿ, ನೋ ಹಂಗರು, ಗುಡ್ ಹೆಲ್ತ್ ಕಾಣಿಸ್ತದೆ. ನಾವು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇದ್ರ ಮೇಲೆ ಪ್ರಶ್ನೆ ಬಂದಿದ್ದು. ಸೊ ಇದಕ್ಕೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ಈ ಕ್ವಶನ್ಗೂ ಕೂಡ. ಇನ್ನು ನೆಕ್ಸ್ಟ್ ನೋಡಿ, ಇದೇ ತರನಾಗಿ ನಮ್ಮ ಮ್ಯಾಗಝಿನ್ಸ್ಗಳು ನಿಮಗೆ ಬೇಕಂದ್ರೆ, ನಾವು ಏನು ಕ್ಲಾಸ್ ಮಾಡ್ತಾ ಇದ್ದೀವಿ ಅಷ್ಟು ಕ್ವಾಲಿಟಿ ಮತ್ತು ಕಂಟೆಂಟ್ ಇರ್ತಕ್ಕಂಥ ಮ್ಯಾಗಝಿನ್ ಬೇಕಂದ್ರೆ ನೀವು ತಗೋಬಹುದು. ನಾವು ನಿಮಗೆ PDF ಫಾರ್ಮೆಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ನೀವು ಆರಾಮಾಗಿ ಎಲ್ಲಿ ಬೇಕಾದಲ್ಲಿ ಜೆರಾಕ್ಸ್ ತಗೊಂಡು ಓದ್ಬೋದು. 1 ಮಂತ್ಗೆ 40 ಆಗುತ್ತೆ. ಜಾನ್ ಟು ಜೂನ್ 2025 240 ಆಗುತ್ತೆ. 2024ರಿಂದ ಓದಬೇಕು ನೀವು ಗ್ರೂಪ್ ಸಿಗೆ ಯಾರಾದ್ರೂ ಮುಂದೆ ಓದ್ತಿದ್ರೆ. 2024ರಿಂದ ಅಟ್ಲೀಸ್ಟ್ ಬೇಕಂದ್ರೆ 720 ಆಗುತ್ತೆ. 2023 ಬೇಕಂದ್ರೆ 1200 ಆಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅನ್ನ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ ಸಾಫ್ಟ್ ಫಾರ್ಮೆಟ್ ಅಥವಾ PDF ಫಾರ್ಮೆಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಇನ್ನು ಬಹಳ ಇಫೆಕ್ಟಿವ್ ಆಗಿ ನಿಮಗೆ ಈಗಾಗಲೇ ಫಿಸಿಕ್ಸ್ ಕೋರ್ಸ್ ಅನ್ನ ಮುಗಿಸಿದೀವಿ. ಕೇವಲ 2-3 ಕ್ಲಾಸ್ ಅಲ್ಲಿ ಮುಗಿಯುತ್ತಿನ್ನ ಎಂಡ್ಗೆ ಬಂದಿದೆ. ನೀವು ಜಾಯಿನ್ ಆಗ್ಬೋದು 399 rupees ಅಲ್ಲಿ. ಬಹಳ ಇಫೆಕ್ಟಿವ್ ಆಗಿ ಮಾಡಿದೀವಿ ಒಂದು ಕ್ವಶನ್ ಮಿಸ್ ಆಗದೆ ರೀತಿಯಲ್ಲಿ. ಮೋರ್ ದೆನ್ 60 ಅವರ್ ಕ್ಲಾಸ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್, 6th to 10th NCERT ಬುಕ್ಸ್ ಸಮರಿ ಕೂಡ ಇದರಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ನೋಡಿ, ನಿಮಗೆ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಸುಮಾರು 7ರಿಂದ 8 ಕ್ವಶನ್ ಫಿಸಿಕ್ಸ್ ಮೇಲೆ ಕೇಳಿದ್ದಾರೆ. ಆಯ್ತಾ? ಒಂದು ಬರ್ನೌಲಿಸ್ ಥಿಯರಂ ಮೇಲೆ ಕೇಳಿದ್ದಾರೆ, ಮತ್ತು ತದನಂತರದಲ್ಲಿ ಕೈನೆಟಿಕ್ ಎನರ್ಜಿ ಮೇಲೆ ಕೇಳಿದ್ದಾರೆ, ಒಂದು ವರ್ಕ್ ಎನರ್ಜಿ ಪವರ್ ಮೇಲೆ ಕೇಳಿದ್ದಾರೆ. ಆಯ್ತಾ? ತೆಗೆದು ನೋಡಿ ನೀವು ಕ್ವಶನ್ ಪೇಪರ್. ಇವೆಲ್ಲ ನಾವು ಕ್ಲಾಸ್ ಏನ್ ಮಾಡಿದೆ ನೋಡ್ರಿ, 100% ಎಲ್ಲ ಕವರ್ ಆಗಿದ್ದೇವೆ. ಅರ್ಥ ಆಯ್ತಾ? 100% ಎಲ್ಲ ಕವರ್ ಆಗಿದೆ. ಫಿಸಿಕ್ಸ್ ಅಲ್ಲಿ 7ರಿಂದ 8 ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಪರಿಗಣಿಸಿ. ನೋಡ್ರಿ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತಕ್ಕಂಥದ್ದು ಇದು ಇತ್ತೀಚೆಗೆ ನ್ಯೂಸ್ ಇತ್ತು. 2024ರಾಗಿತ್ತು, 2025ರಾಗಿತ್ತು. ದಟ್ ಈಸ್ ಡಿಫ್ರೆಂಟ್ ಇಶ್ಯೂ ಅಂತ. ಬಟ್ ಇದ್ರ ಬಗ್ಗೆ ನಾವು ಏನ್ ಮಾಡಿದೀವಿ ಅಂದ್ರೆ ಕವರ್ ಮಾಡಿದೀವಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಬಗ್ಗೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಇಟ್ ಇಸ್ ನಾಟ್ ಎ ನ್ಯೂ ಸ್ಕೀಮ್. ಈಗ ಇತ್ತೀಚೆಗೆ ಇದನ್ನ ಯೋಜನೆ ಮಾಡೋದಲ್ಲ. 2-3 ವರ್ಷಗಳ ಹಿಂದೆ ಇದನ್ನ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿದ್ದು. ಬಟ್ ಅದು ಕ್ವಶನ್ ಅನ್ನ ಕೇಳಿದ್ರೆ 2023 ನ್ಯೂಸ್ ಅಲ್ಲಿ ಇತ್ತು. ಅದತ್ತಾ ನೋಡ್ರಿ, ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎಲ್ಲಾ ಸ್ಟೇಟ್ಮೆಂಟ್ಗಳು ಕವರ್ ಆಗಿದಾವೆ, ತೋರಿಸ್ತೀನಿ ನಿಮಗೆ. ಅರ್ಥ ಆಯ್ತಾ? ಏಪ್ರಿಲ್ ಮಂತ್ ಮ್ಯಾಗಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ನಮ್ಮದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಕಾಣಿಸ್ತಾ ಇದ್ದಾನೆ, ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಆರ್ಥಿಕ ಸಬಲೀಕರಣ ಮತ್ತು ಉದ್ಯೋಗ ಸೃಷ್ಟಿ ಮೇಲೆ ಕೇಂದ್ರೀಕರಿಸಿದ ತಳಮಟ್ಟದ ಉದ್ಯಮಶೀಲ ವಿತ್ತರಿಸಲು 2016ರಲ್ಲಿ ಪ್ರಾರಂಭಿಸಲಾಯಿತು. 2016ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಕಾಣಿಸ್ತದನ SC/STಗಳು ಮತ್ತು ಮಹಿಳಾ ಉದ್ಯಮಿಗಳಂತ ಹಿಂದುಳಿದ ವಲಯದ ಜನರನ್ನ ತಲುಪಲು ಸಾಂಸ್ಥಿಕ ಕ್ರೆಡಿಟ್ ರಚನೆಯನ್ನು ಹತೋಟಿಗೆ ತರುವುದು. ಅಂದ್ರೆ ಸಾಂಸ್ಥಿಕ ಕ್ರೆಡಿಟ್ ಅಂದ್ರೆ ಏನು ಕೊಡೋದು? ಹಣಕಾಸಿನ ನೆರವನ್ನ ನೀಡೋದು. SC/STಗಳು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇದು 10 ಲಕ್ಷಗಳಿಂದ 1 ಕೋಟಿವರೆಗಿನ ಸಾಲಗಳನ್ನು ಒದಗಿಸುತ್ತದೆ. ಎರಡನೇ ಸ್ಟೇಟ್ಮೆಂಟ್, ಈ ಯೋಜನೆ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉದ್ಯಮಶೀಲರನ್ನ ಗುರಿಯಾಗಿಸಿದೆ. ರೈಟ್, ಅದಾಯ್ತಾ? ಒಂದು ಸ್ಟೇಟ್ಮೆಂಟ್ ಕವರ್ ಆಯ್ತಾ? ಇನ್ನು ತದನಂತರದಲ್ಲಿ ನೆಕ್ಸ್ಟ್ ನೋಡಿ, ಗ್ರೀನ್ ಫೀಲ್ಡ್ ಉದ್ಯಮನ ಸ್ಥಾಪಿಸಲು SC ಮತ್ತು ST ಸಾಲಗಾರರಿಗೆ, ಮಹಿಳಾ ಸಾಲಗಾರರಿಗೆ 10 ಲಕ್ಷದಿಂದ 1 ಕೋಟಿವರೆಗೆ ಸಾಲವನ್ನು ಒದಗಿಸಲಾಗುತ್ತೆ. ಕಾಣಿಸ್ತಾ ಇದೆನಾ? ಮೊದಲನೇ ಸ್ಟೇಟ್ಮೆಂಟ್ ಕೂಡ ಕವರ್ ಆಯಿತು. 1, 2 ಕವರ್ ಆಯಿತು. ಇಲ್ಲಿ ನೋಡಿ, ರೈತರು ಕೃಷಿ ಕೆಲಸಗಾರರ ಯೋಜನೆ ಪ್ರಮುಖ ಫಲಾನುಭವಿಗಳಾಗಿರ್ತಾರ. ಇದು ಮಹಿಳೆಯರಿಗೆ ಮತ್ತು ಇದು ಏನಂದ್ರೆ ಒಂದು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬೆಳೆಸೋಗೋಸ್ಕರ SC/ST ಮತ್ತು ವುಮೆನ್ಸ್ ಗಳಿಗೆ ಬೂಸ್ಟ್ ಮಾಡುವ ಒಂದು ಕಂಪನಿಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಕ್ಕೆ ರಿಲೇಟೆಡ್. ರೈತರಿಗೆ ಸಂಬಂಧಪಟ್ಟಿದನ ಇಲ್ವೇ ಇಲ್ಲ. ಸೊ ಡಿ ಹೋಯ್ತು. ತದನಂತರದಲ್ಲಿ ಮೇಲೆ ಎಲ್ಲ ಹೇಳಿಕೆಗಳು ಸರಿಯಾಗಿ ಇದು ಹೋಯ್ತು. ಉಳಿದಿರ್ತಕ್ಕಂಥದ್ದು AB ಅಂತ. AB ಮಾತ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು C ಹೆಂಗೆ ಎಲಿಮಿನೇಟ್ ಮಾಡ್ತೀರಿ ಸರ್, ನಿಮ್ಮ ಮೇಲೆ ಎಲ್ಲಿ ಕವರ್ ಆಗಿದೆ ಅಂತ ಕೇಳಬಹುದು. ಇದು 6 ಫಲಾನುಭವಿಗಳಿಗೆ ದೊಡ್ಡ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳನ್ನು ಒಳಗೊಂಡಿದೆ ಅಂತಕ್ಕಂಥ 3ನೇದು ಕೊಟ್ಟಿದ್ದಾರೆ. ನಾನಿಲ್ಲಿ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆನಾ? ಅರ್ಹತೆಗಳು. ಸಂಸ್ಥೆ ವಹಿವಾಟು 25 ಕೋಟಿಗಿಂತ ಹೆಚ್ಚಾಗಬಾರ್ದು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ದೊಡ್ಡ ಒಂದು ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಿಲ್ಲ ಅಂತ ಅರ್ಥ. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಆಲ್ಮೋಸ್ಟ್ ಎಲ್ಲವನ್ನ ಕವರ್ ಆಗಿದೆ ನೋಡಿ. ಇಷ್ಟು ನೀಟಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥ. ತದನಂತರದಲ್ಲಿ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಕೆಳಗಳಲ್ಲಿ ಯಾವುದು ಜನವರಿ 2025ರಲ್ಲಿ ಸನ್ನದ್ಧಗೊಳಿಸಿದ INS ಸೂರತ್, INS ನೀಲಗಿರಿ,
INS ವಾಗ್ಸರ್ ಎಲ್ಲವನ್ನ ನಿರ್ಮಾಣ ಅಥವಾ ವಿನ್ಯಾಸಗೊಳಿಸವು. ಯಾವುದು ವಿನ್ಯಾಸಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇಲ್ಲಿ ಆಪ್ಷನ್ ಅಲ್ಲಿ ಸ್ವಲ್ಪ ನನಗೆ ಅನ್ಸುತ್ತೆ ಇದು ಕ್ವಶನ್ನೇ ನಿಮಗೆ ಏನಾಗಿದೆ ಅಂದ್ರೆ ಮಿಸ್ಟೇಕ್ ಇದೆ. ಕ್ವಶನ್ ಅಲ್ಲೇ ಮಿಸ್ಟೇಕು, ನಿಮಗೆ ಗ್ರೇಸ್ ಮಾರ್ಕ್ಸ್ ಬರಬಹುದು. ಇದನ್ನ ನೋಡ್ರಿ, INS ಸೂರತ್ ಆಗಿರ್ಬೋದು, INS ನೀಲಗಿರಿ ಆಗಿರ್ಬೋದು, INS ವಾಗ್ಸರ್ ಆಗಿರ್ಬೋದು, ಎಲ್ಲವನ್ನ ನಿರ್ಮಾಣ ಮಾಡೋದು ಒಂದೇ ಒಂದು ಸಂಸ್ಥೆ ಇದೆ, ಮಜುಗಾಂವ್ ಡಾಕ್ ಹಡಗು ನಿರ್ಮಾಣ ಲಿಮಿಟೆಡ್. ಇದೇ ಏನ್ ಮಾಡಿದೆ, ನಿರ್ಮಾಣ ಮಾಡಿದೆ. ನೀವು ಕೆ ಆನ್ಸರ್ ಬಂದಾಗ ನೋಡಿ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ನಿಮಗೆ ಪ್ರೂಫ್ ಕೊಡ್ತೀನಿ. ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗಝಿನ್ 2025, ನಿಮಗೆ ಅವರು ಕೂಡ ಜನವರಿ 2025 ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಜನವರಿ ಮಂತ್ 2025 ನೋಡಿ INS ವಾಗ್ಸರ್ ಮುಂಬೈ ಮೂಲದ ಮಜುಗಾಂವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಏನಾಗಿದೆ ಕವರ್ ಮಾಡಿದೀವಿ. ಕಾಣಿಸ್ತಾ ಇದೀನಾ, ಮಜುಗಾಂವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್. ನೀವು ಜನವರಿ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಒಂದು ಅಂದ್ರೆ ನಾವೆಲ್ಲ ಕೊಟ್ಟಿದ್ದೀವಿ ನಿಮಗೆ. ಪ್ರಾಜೆಕ್ಟ್ 17A ಅಂದ್ರೇನು, ಪ್ರಾಜೆಕ್ಟ್ 15 ಅಂದ್ರೆ ಏನು, ಪ್ರಾಜೆಕ್ಟ್ 15B ಅಂದ್ರೆ ಏನು, ಎಲ್ಲ ಕೊಟ್ಟಿದ್ದೀವಿ ಮಾಹಿತಿ. ಇನ್ನು ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡ್ರಿ, ಪ್ರಾಜೆಕ್ಟ್ 75 ಕವರ್ ಮಾಡಿದೀವಿ. ಅರ್ಥ ಇದರಲ್ಲಿ ನೋಡ್ರಿ 6 ಕಲವರಿ ವರ್ಗದು INS ಖಂಡೇರಿಯ, INS ಕಾರಂಜಿ ಇವೆಲ್ಲ ಕವರ್ ಮಾಡಿದೀವಿ ನಿಮಗೆ. ಇನ್ನು ತದನಂತರದಲ್ಲಿ ನಿಮಗೆ ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ, INS ಸೂರತ್ ಅಂತಕ್ಕಂಥದ್ದು, INS ಸೂರತ್ ಕೂಡ ಕವರ್ ಮಾಡಿದೀವಿ. INS ಸೂರತ್ ಜೊತೆ ನೀವೇನ್ ಮಾಡಿದೀವಿ, INS ನೀಲಗಿರಿನೂ ಕೂಡ ಕವರ್ ಮಾಡಿದೀವಿ ಜನವರಿ ಮಂತ್ ಮ್ಯಾಗಝಿನ್ 2025. ಇನ್ನು INS ಸೂರತ್ ಬಗ್ಗೆ ಹೇಳ್ತಾ ಇಲ್ಲಿ ನೋಡಿ ಕಾಣಿಸ್ತದನ, ನಿರ್ಮಿಸಿದವರು ಮುಂಬೈನ ಮಜುಗಾಂವ್ ಡಾಕ್ ಲಿಮಿಟೆಡ್. ಕಾಣಿಸ್ತಾ ಇದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 100% ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ ಇನ್ನೊಂದು ಪ್ರಾಜೆಕ್ಟ್ 15A ಡಿಸ್ಕಷನ್ ಮಾಡಿದೀವಿ. 15A ಅಲ್ಲಿ ಏನೇನು ತಯಾರು ಮಾಡಿದೀವಿ ಅಂತ ಡಿಸ್ಕಸ್ ಮಾಡಿದೀವಿ. ಪ್ರಾಜೆಕ್ಟ್ 15B ಡಿಸ್ಕಷನ್ ಮಾಡಿವಿ. ಇಲ್ಲಿ ಕಾಣಿಸ್ತಾ ಇದನ್ನ ಮರ್ಮುಗೋವಾ, INS ಸಿಂಪಲ್, INS ಸೂರತ್ ಇವೆಲ್ಲ ವಿಶಾಖಪಟ್ಟಣ ವರ್ಗದ ಹಡಗು. ಇದನ್ನ ನಿರ್ಮಿಸಿದವರು ಮಜುಗಾಂವ್ ಡಾಕ್ ಬಿಲ್ಡ್ ಲಿಮಿಟೆಡ್. ಇವೆಲ್ಲ ನೋಡಿ ನೀಟಾಗಿ ನೋಡ್ಕೊಳ್ಳಿ, ನೀವು ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ ಅಥವಾ ನಾ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಆಲ್ಮೋಸ್ಟ್ ಆಲ್ ಎಲ್ಲವನ್ನ ಕವರ್ ಮಾಡಿದೀವಿ. ಪ್ರಾಜೆಕ್ಟ್ 15A, ಪ್ರಾಜೆಕ್ಟ್ 15B, INS ಸೂರತ್, INS ನೀಲಗಿರಿ, INS ವಾಗ್ಸರ್ ಎಲ್ಲವನ್ನ ಇನ್ ಡೆಪ್ತ್ ಆಗಿ ಜನವರಿ ಮಂತ್ ಮ್ಯಾಗಝಿನ್ ಅಲ್ಲೇ ಕೊಟ್ಟಿದೀವಿ. 100% ಹೆಲ್ಪ್ ಆಗಿದೆ ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಇಂದ ಈ ಕ್ವಶನ್ಗೆ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ, ಇದನ್ನು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಬ್ರಹ್ಮಪುತ್ರ ರಿವರ್ ಮೇಲೆ ಐ ಥಿಂಕ್ 3 ಕ್ವಶನ್ ಕೇಳಿದ್ದಾರೆ ಅವರು. ವರ್ಲ್ಡ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಡ್ಯಾಮ್ ಅಂಡರ್ ಕನ್ಸ್ಟ್ರಕ್ಷನ್ ಬೈ ಚೀನಾ ಇಸ್ ಲೊಕೇಟೆಡ್ ಆನ್. ಅರ್ಥ ಆಯ್ತಾ? ಅಂದ್ರೆ ಇತ್ತೀಚೆಗೆ ಚೀನಾ ಏನ್ ಮಾಡಿದರೆ, ಜಗತ್ತಿನ ಅತಿ ದೊಡ್ಡ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದ್ರೆ ಯಾರ್ಲಾಂಗ್ ಜಾಂಬೋ ಮೆಡಾಂಗ್ ರೀಜನ್ ಟಿಬೆಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು. ಅಂಡರ್ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ವರ್ಲ್ಡ್ ಲಾರ್ಜೆಸ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ 3ನೇ ಆಪ್ಷನ್. ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಅಂದಿದ್ರೆ ಯಾಂಗ್ಟೇಜ್ ರಿವರ್ ಆತಿತ್ತು. ಸೊ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ನಿಮಗೆ ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನಾವು ಮಾಡಿರ್ತಕ್ಕಂಥ 2025 ಬ್ರಹ್ಮಪುತ್ರ ನದಿಗೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು. ಕಾಣಿಸ್ತಾ ಇದೆ ಹೆಡ್ಡಿಂಗ್ ಅಲ್ಲಿ. ಇಲ್ಲೆಲ್ಲ ನಾವು ಕೊಟ್ಟಿದ್ದೀವಿ ಮಾಡ್ತೀವಿ. ಚೀನಾ ಮುಂದಾಗಿದ್ರೆ ನೋಡ್ರಿ, ಬ್ರಹ್ಮಪುತ್ರ ನದಿಯ ಮೇಲೆ ಇದನ್ನ ನಿರ್ಮಾಣ ಮಾಡ್ತಾ ಇದ್ರೆ. ಬ್ರಹ್ಮಪುತ್ರ ನದಿಯನ್ನ ಚೀನಾದಲ್ಲಿ ಯಾರ್ಲಾಂಗ್ ಸಾಂಗ್ಪೋ ಅಂತ ಕರಿತೀವಿ. ಕಾಣಿಸ್ತಿದ್ದಾನೆ, ಬೋತ್ ಆರ್ ಸೇಮ್. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬ್ರಹ್ಮಪುತ್ರ ನದಿ ಅಂತ ಕೊಟ್ಟಿದ್ದಾರೆ. ಚೀನಾ ಮುಂದಾಗದೆ ಅಂದರದ ಜಲವಿದ್ಯುತ್ ಉತ್ಪಾದನೆ ಮಾಡಿ ಹೆಚ್ಚು ಸಮೃದ್ಧಿ ಸಾಧಿಸುವ ಗುರಿಯನ್ನು ಹೊಂದಿದೆ. ಬ್ರಹ್ಮಪುತ್ರ ನದಿ ಹರಿಯುವ ನದಿಗಳಲ್ಲೊಂದು. ಟಿಬೆಟ್ನಲ್ಲಿ ಹುಟ್ಟುವ ಇದು ಭಾರತ ಬಾಂಗ್ಲಾದೇಶ ಮೂಲಕ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ. ಬ್ರಹ್ಮಪುತ್ರ ನದಿ ಟಿಬೆಟಿನ ಒಂದು ಯಾರ್ಲಾಂಗ್ ಸಾಂಗ್ಪೋ ಎಂದು ಕರೆಯುತ್ತಾರೆ. ನದಿಯ ಕೆಳಭಾಗದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಅಣೆಕಟ್ಟು ನಿರ್ಮಿಸ್ತಾ ಇದೆ. ಈಗಾಗಲೇ ಸದ್ಯ ಒಂದು ಆಲ್ರೆಡಿ ಒಂದು ನಿರ್ಮಾಣ ಮಾಡಿದೆ. 3 ಲಾರ್ಜೆಸ್ಟ್ ಡ್ಯಾಮ್ ಯಾಂಡ್ಜೆ ರಿವರ್. ಕಾಣಿಸ್ತಾ ಇದ್ದಾನೆ, ಇದನ್ನು ಕೂಡ ಅಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಆಪ್ಷನ್ ಅಲ್ಲಿ ಕೂಡ ಇದೆ. ಅರ್ಥ ಆಯ್ತಾ? ಯಾರ್ಲಾಂಗ್ ಸಾಂಗ್ಪೋ ನದಿಯ ಕೆಳಭಾಗದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟಿದ್ರಿ, ಇಲ್ಲಿ ಯಾರ್ಲಾಂಗ್ ಸಾಂಗ್ಪೋ ಕೊಟ್ಟಿದ್ರಿ ಅಲ್ವೋ. 100% ಹೆಲ್ಪ್ ಆಗಿದೆ ನೋಡಿ. ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಫಾಲೋ ಅಸ್, ರಿವೈಸ್ ಅವರ್ ಮ್ಯಾಗಝಿನ್ಸ್, ಫಾಲೋ ಅಸ್ ಅಂತ ಹೇಳ್ತಾ ಇದೀನಿ ನೋಡ್ರಿ. ಎಲ್ಲ ನಿಮಗೆ ಕರಡಿಯನ್ನು ಕೊಡ್ತಾ ಇದ್ದೀನಿ ನಾನು. ಇನ್ನು ನೋಡ್ರಿ, ಮಹತ್ವಾಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮ ADP ಎಕ್ಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳು ಪರಿಗಣಿಸಿ. ನೋಡಿ, ಇಂಥ ಹೇಳಿಕೆಗಳು ಕೊಟ್ಟಾಗೆ ನೀವು ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರ ನೀವೇನ್ ಮಾಡ್ತೀರಿ, ಇವುಗಳನ್ನ ಕರೆಕ್ಟ್ ಹಾಕ್ತೀರಿ. ಕಳೆದ 2 ವರ್ಷ 2ರಿಂದ 3 ವರ್ಷದಿಂದ ನೀವು ಯಾರು ಕರೆಂಟ್ ಅಫೇರ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರಿ, ಕರೆಂಟ್ ಅಫೇರ್ಸ್ ಅಂದ್ರೆ ಅಂಥವ್ರು ಮಾತ್ರ ಈ ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡ್ತಾರ. ಇಲ್ಲಾಂದ್ರೆ ಯಾರು ಅಟೆಂಡ್ ಮಾಡಲ್ಲ. ನಿಮ್ಮ ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲೂ ಕೂಡ ಎಷ್ಟು ಡೆಪ್ತ್ ಆಗಿ ಎಲ್ಲಾ ಸ್ಕೀಮ್ಸ್ಗಳು ಕೂಡ ನೀವು ಓದಲ್ಲ, ಮತ್ತೆ ನಿಮಗೆ ಹೇಳು ಕೊಡಲ್ಲ ಯಾರು ಅಂತ ನಾನು ಹೇಳೋದು ನಿಜ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ.
2-3 ವರ್ಷದಿಂದ ಯಾರು ಕರೆಂಟ್ ಅಫೇರ್ಸ್ ನೀವು ಕರೆಕ್ಟಾಗಿ ಓದ್ತಾ ಇದ್ರಿ ಅಂಥವ್ರು ಮಾತ್ರ ಇವುಗಳಿಗೆ ನೀವು ಅಟೆಂಡ್ ಮಾಡ್ಬೋದು. ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು 2 ಆಪ್ಷನ್ ಕರೆಕ್ಟ್ ಆಗಿದೆ. ಇದಕ್ಕೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಇದಾವೆ 2 ನೀತಿ ಆಯೋಗದ. ಅರ್ಥ ಆಯ್ತಾ? ನಾವು ಯಾವಾಗ ಕವರ್ ಮಾಡಿದೀವಿ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸರಿ, ಅಂದ್ರೆ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗ್ಝಿನ್ 2024 2024ನೇ ಸಾಲಿನ ಜುಲೈ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಕಾಣಿಸ್ತದನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ADP ಅಂತಕ್ಕಂಥದ್ದು ನೀತಿ ಆಯೋಗದ ಅಡಿಯಲ್ಲಿ 2018ರಲ್ಲಿ ಲಾಂಚ್ ಮಾಡಲಾಗಿದೆ. 2018 ಅಂತ ಕೊಟ್ಟಿದಾರೋ ಇಲ್ವೋ. ತದನಂತರ ನೆಕ್ಸ್ಟ್ ಓದ್ತಾ ಹಂಗೆ ದೇಶದಂತ 12 ಜಿಲ್ಲೆಗಳನ್ನು ತ್ವರಿತವಾಗಿ ಪರಿಣಾಮಕಾರಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಕಾಣಿಸ್ತದನ ಇದರ 5 ವಿಷಯಗಳನ್ನ ಕೊಟ್ಟಿದೀವಿ. ಅರ್ಥ ಆಯ್ತಾ? ನೋಡ್ರಿ ಅಲ್ಲ, 81 ಸೂಚಗಳನ್ನು ಕೂಡ ಕೊಟ್ಟಿದೀವಿ. ಇಟ್ ಮೀನ್ಸ್ ದ್ಯಾಟ್ ಹೌ ವಿ ಆರ್ ಕವರಿಂಗ್. ನಿಮಗೆ ಪ್ರೂಫ್ಗೋಸ್ಕರ ತೋರಿಸ್ತಾ ಇದೆ, ನಮ್ಮ ಮೇಲೆ ಟ್ರಸ್ಟ್ ಬರಲಿ ಅನ್ನೋ ಉದ್ದೇಶದಿಂದಾಗಿ. ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ ಅನ್ನ ನೋಡ್ತಾ ಇಲ್ಲ, ಯಾವ್ದು ಸರಿ ಯಾವುದಿಲ್ಲ, ಅವ್ರದ್ದು ಓದಬೇಕು ಇವ್ರದ್ದು ಓದಬೇಕು ಅಂತ ಕನ್ಫ್ಯೂಸಲ್ ಇರ್ತಾರೆ. ಅಂತವ್ರಿಗೆ ಒಂದು ಕ್ಲಿಯಾರಿಟಿ ಸಿಗೋಗೋಸ್ಕರ ಮಾಡ್ತಾ ಇದೀವಿ ಇವೆಲ್ಲ. ಅರ್ಥ ಆಯ್ತಾ? ಇನ್ನು ನೋಡಿ 2024-25 ಕೇಂದ್ರ ಬಜೆಟ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ. ನೋಡ್ರಿ ಇವೆಲ್ಲ ನೀವು ಕರೆಕ್ಟ್ ಹಾಕ್ಬೇಕಂದ್ರೆ ಕೇಂದ್ರ ಬಜೆಟ್ 2024-25 ಐ ಥಿಂಕ್ ಫೆಬ್ರವರಿಲಿ ಮಾಡೋದು ಓದ್ರೆ ನೀವು. ಫೆಬ್ರವರಿ ಏನು ಬಜೆಟ್ ಮಾಡಿದ್ರೆ ನೋಡ್ರಿ ಅದು ಓದಿದ್ರಿ ಕ್ವಶನ್ಗೆ ಆನ್ಸರೇ ನೀವು ಅಟೆಂಡ್ ಮಾಡಲ್ಲ. ಜುಲೈ ತಿಂಗಳಲ್ಲಿ ಮಾಡಿದ್ದು, ಜುಲೈ 2024-25ರಲ್ಲಿ ಬಜೆಟ್ ಮಾಡಿದ್ರೆ ನೋಡ್ರಿ, ಆ ಬಜೆಟ್ ಓದೋರು ಮಾತ್ರ ಈ ಕ್ವಶನ್ಗೆ ಅಟೆಂಡ್ ಮಾಡ್ತಾರೆ. ಇಲ್ಲಾಂದ್ರೆ ಯಾರು ಅಟೆಂಡ್ ಮಾಡೋಕ್ಕೆ ಆಗಲ್ಲ. ಸೊ ಯಾರು ಸ್ವಲ್ಪ ನೀವು ಇಂಟೆಲೆಕ್ಚುವಲ್ UPSC ಲೆವೆಲ್ ಯಾರು ಓದ್ತೀರಿ ಅವ್ರು ಇದನ್ನ ಏನು ಮಾಡ್ಬೋದು, ಗೆಸ್ ಮುಖಾಂತರ ಮಾಡ್ಬೋದು. ಯಾಕಂದ್ರೆ ಸಿ ಇದನ್ನ ತೆಗೆದು ಹಾಕ್ಬೋದು. ಆಲ್ಮೋಸ್ಟ್ ಸಿ ತೆಗೆದು ಹಾಕಿದ್ರೆ ಏನಾಗುತ್ತೆ, ಇದು ಹೋಯ್ತು ಮ್ಯಾಲಿಂದ ಒಂದೇ ಉಳಿತು. ಅರ್ಥ ಆಯ್ತಾ? ಸೊ 2024-25ನೇ ಸಾಲಿನ ಕೇಂದ್ರ ಬಜೆಟ್ ಜುಲೈ ತಿಂಗಳು ಓದ್ಕೊಂಡು ಹೋಗಿರ್ಬೇಕು ನೀವು 2 ಕ್ವಶನ್ಗಳು ಅಟೆಂಡ್ ಮಾಡ್ಬೇಕಂದ್ರೆ. ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡಿ ಇಲ್ಲಿ, ಕೆಳಗನೆ ಯಾವುದು 2024-25ರ ಕೇಂದ್ರ ಬಜೆಟ್ನ ವಸ್ತು ವಿಷಯವಾಗಿದೆ. ಇಲ್ಲಿ ನೋಡ್ರಿ, ಇದು ನನಗೆ ಒಂದು ಗ್ರೂಪ್ ಅಲ್ಲಿ ಸಿಕ್ಕಿದೆ. ಇದು ಕ್ವಶನ್ ಪೇಪರ್ ಬಿಯಾಂಡ್ PSI ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಅನ್ಸಿದೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಬಟ್ ಇದನ್ನು ಕ್ವಶನ್ ನಿಮಗೆ 2024-25 ಕೇಂದ್ರ ಬಜೆಟ್ ಜುಲೈ ತಿಂಗಳು ನೀವು ಓದಿದ್ರೆ ಅರ್ಥ ಇದನ್ನ ನೀವು ಅಟೆಂಡ್ ಮಾಡ್ಬೋದಾಗಿತ್ತು. ನಿಮಗೆ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗ್ಝಿನ್ 2024ನೇ ಸಾಲಿನ ಜುಲೈ ಮಂತ್ ಮ್ಯಾಗ್ಝಿನ್ ತೆಗೆದು ನೋಡಿ. ನಮ್ಮದು ಕೇಂದ್ರ ಬಜೆಟ್ 2024-25 ಅಂತ ಕೊಟ್ಟಿದೀವಿ. ಅರ್ಥ ಆಯ್ತಾ? ಅಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು ಇನ್ ಡೆಪ್ತ್ ಆಗಿ. 7ನೇ ಬಜೆಟ್ ಬಂದಿರೋ ನಿರ್ಮಲಾ ಸೀತಾರಾಮನ್ ವಿಕಸಿತ ಭಾರತ ಗುರಿ ಸಾಧನೆ ನಿಟ್ಟಿನಲ್ಲಿ 9 ಆದ್ಯತಾ ವಲಯಗಳನ್ನ ಮಂಡಿಸಿದ್ದಾರೆ. 9 ಆದ್ಯತಾ ವಲಯಗಳು ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಕಾಣಿಸ್ತದೇನಾ? ಇಲ್ಲಿ 9 ಆದ್ಯತಾ ವಲಯಗಳಂತ ಕೊಟ್ಟಿದಾರೋ ಇಲ್ವಾ? 9 ಆದ್ಯತಾ ವಲಯಗಳು ಕಾಣಿಸ್ತೇನೆ. ಕೃಷಿ ಮತ್ತು ಉತ್ಪಾದಕತೆ, ಸ್ಥಿತಭಾಗ, ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ, ನಾವೀನ್ಯತೆ, ಸಂಶೋಧನೆ, ಅಭಿವೃದ್ಧಿ ಇದು ಕೊಟ್ಟಿದ್ದಾರೆ. ಅಂತರ್ಗತ ಮಾನವ ಅಭಿವೃದ್ಧಿ ಇದು ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದಾರೆ. ಉದ್ಯೋಗ ಮತ್ತು ಸೇವೆಗಳಿದೆ. ಉದ್ಯೋಗ ಮತ್ತು ಸೇವೆಗಳು, ನಗರಾಭಿವೃದ್ಧಿ, ಇಂಧನ ಮತ್ತು ಭದ್ರತೆ, ಮೂಲಭೂತ ಸೌಕರ್ಯ, ಮುಂದಿನ ಪೀಳಿಗೆ ಸುಧಾರಣೆಗಳು. ಇಲ್ಲಿ ಎಲ್ಲಾದ್ರೂ ಮಿಲಿಟರಿ ಬಗ್ಗೆ ಇದೆನಾ? ಇಲ್ಲ. ಡಿಫೆನ್ಸ್ ಬಗ್ಗೆ ಎಲ್ಲಿ ಇಲ್ಲ. ಕಾಣಿಸ್ತದೇನಾ? ಇಲ್ಲಿ ರಕ್ಷಣೆ ಮತ್ತು ಮಿಲಿಟರಿ ಅಂತ ಕೊಟ್ಟಿದ್ರೆ ಇದು ಎಲಿಮಿನೇಟ್ ಮಾಡಬಹುದು ನೀವು. 100% 2 ಕ್ವಶನ್ ಅನ್ನ ತೆಗೆದು ಜುಲೈ ಮಂತ್ ಮ್ಯಾಗ್ಝಿನ್ 2024 ಓದಿ ಒಂದು ಬಾರಿ ತೆಗೆದು ಓಪನ್ ಮಾಡಿ ನೋಡಿ ಯಾರ ಹತ್ರ ಇದೆ. 100% ಈ ಕ್ವಶನ್ಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ. ಭಾರತ ನಾವೀನ್ಯತೆ ಇನ್ನೋವೇಷನ್ ಸೂಚ್ಯಂಕ ಮತ್ತು ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿ ಪರಿಗಣಿಸಿ. ಇಲ್ಲಿ ಏನ್ ಮಾಡಿದ್ದಾರೆ, 2021 ಡೇಟಾ ಕೊಟ್ಟಿದ್ದಾರೆ. 2021 ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಇದು ಏನಂದ್ರೆ ಇದು ಅಂದ್ರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2021 ಓದ್ಬೇಕು ನೀವು. ಬಟ್ 2021 ಮ್ಯಾಗ್ಝಿನ್ ಐ ಥಿಂಕ್ ನಿಮ್ಮ ಹತ್ರ ಇದೇನೋ ಇಲ್ವೋ ಗೊತ್ತಿಲ್ಲ. ನಾವು ಅದು ತೆಗೆದು ನೋಡಿ ನಮ್ಮ ಮ್ಯಾಗ್ಝಿನು. ಇನ್ನು ಜೊತೆಗೆ ಆಲ್ಮೋಸ್ಟ್ ನನಗೆ ತಿಳಿದ ಪ್ರಕಾರ 2021 ಹಿಂದಿನ ಡೇಟಾ ಕೇಳಿದ್ರೆ ಅಂದ್ರೆ ಇವೆಲ್ಲ ಕರೆಕ್ಟ್ ಇದೆ ಅಂತ ನನಗೆ ಅನಿಸುತ್ತೆ. ಅರ್ಥ ಆಯ್ತಾ? ಐ ಥಿಂಕ್ ಇನ್ನ ಈ ಡಿ ಮೇಲೆ ಫೋಕಸ್ ಮಾಡಿ. ಭಾರತ 133 ಜಾಗತಿಕ ಆರ್ಥಿಕ ವ್ಯವಸ್ಥೆಗಳಲ್ಲಿ 39ನೇ ಸ್ಥಾನವನ್ನು ಪಡೆದು ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ 2024ರಲ್ಲಿ 39ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ. ಯಾವುದು? ಡಿ ಆಪ್ಷನ್ ನೋಡಿದ್ರೆ 2024 ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2024 ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2024 ಅಂತ ಕವರ್ ಮಾಡಿದೀವಿ. ಕಾಣಿಸ್ತದನ? ಜಾಗತಿಕ ಆವಿಷ್ಕಾರ ಸೂಚ್ಯಂಕ 2024ರಲ್ಲಿ ಭಾರತ 133ರ ಪೈಕಿ 39ನೇ ಸ್ಥಾನ ಪಡೆದಿದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಐ ಥಿಂಕ್ ಡಿ ಆಪ್ಷನ್ ಕರೆಕ್ಟ್ ಇದ್ರೆ ನನಗೆ ಇದರಲ್ಲಿ ಏನು ಅನಿಸುತ್ತೆ ಅಂದ್ರೆ ಈ ಒಂದು ಬಿ ಮತ್ತು ಸಿ ಆಲ್ಮೋಸ್ಟ್ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಬಟ್ ಕಾಣಿಸ್ತಿದ್ರು ABCD ಇದರಲ್ಲಿ ಆಪ್ಷನ್ನೇ ಇಲ್ವೇ ಇಲ್ಲ. ಡಿ ಇರೋದು ನೀವು ಏನು ಮಾಡ್ಬೋದು, ಇದು ಗೆಸ್ ಮಾಡೋದು, ಇದು ಗೆಸ್ ಮಾಡೋದು.
ಇದು ನೀವೇನು ಮಾಡೋದು, ಇದು ಗೆಸ್ ಮಾಡ್ಬೋದು, ಇದು ಗೆಸ್ ಮಾಡ್ಬೋದು, ಇದು ಗೆಸ್ ಮಾಡ್ಬೋದು. ಇನ್ನು 2021 ರಿಲೇಟೆಡ್ ಮಾಹಿತಿ ಕೇಳಿದ್ರೆ ನಮ್ಮ ಮ್ಯಾಗ್ಝಿನಲ್ಲಿ ನಾವು ಕೊಟ್ಟಿದ್ದೀವಿ. ಅದರ 2021 ನಿಮ್ಗೆ ಹೇಳಕ್ಕೆ ಹೋಗಿಲ್ಲ, ನಾನು ಇಲ್ಲಿ ತೋರ್ಸಕ್ಕೆ ಹೋಗಿಲ್ಲ. ಬಟ್ ರೀಸೆಂಟಾಗಿ ಏನು ಮಾಡಿದ್ದೀವಿ ಇದು ನಾವು ಕವರ್ ಮಾಡಿದ್ದೀವಿ. ಇದಕ್ಕೆ ನಿಮ್ಗೆ 100% ಅಂತಂದರೆ ಒಂದು 50% ಆದರೂ ನಾವು ಮಾಡಿದ್ರಿಂದ ನಿಮ್ಗೆ ಏನಾಗಿದೆ, ಹೆಲ್ಪ್ ಆಗಿದೆ. ಎಲ್ಲ ಕವರ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಕ್ಕೂ ಅರ್ಥ ಆಯ್ತಾ. ನಾನು ಹೇಳ್ತಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಪರೀಕ್ಷೆ ಮಾಡಿ 100% ಅಂತ ಯಾಕೆ ಹೇಳ್ತಾನೆ, ಆ ಕ್ವಶನ್ ಅನ್ನು ನೀವು ಶೂರ್ ಆಗಿ ನಾವು ಮ್ಯಾಗ್ಝಿನ್ ಓದಿದ್ರೆ ಟಿಕ್ ಮಾಡ್ಬೋದು. ಅರ್ಥ ಆಯ್ತಾ. ಇನ್ನು ನೋಡಿ, ಹೊಂದಿಸಿ ಬರೆಯಲು ಕೇಳಿದರೆ ನಿರ್ಮಲಾ ಗ್ರಾಮ ಯೋಜನೆ, ಜಲ ನಿರ್ಮೂಲ ಯೋಜನೆ, ಅಕ್ಷರ ದಾಸೋಹ ಯೋಜನೆ ಮತ್ತು ಯಶಸ್ವಿನಿ ಯೋಜನೆ. ನೋಡಿ ಇದರಲ್ಲಿ ಯಶಸ್ವಿನಿ ಯೋಜನೆ ಅಂತಕ್ಕಂಥದ್ದು, ಅರ್ಥ, ಯಶಸ್ವಿನಿ ಯೋಜನೆ ಅಂತಕ್ಕಂಥದ್ದು ನೀವು ಒಂದು ಗೊತ್ತಿದ್ರೆ ಸಾಕು. ನ್ಯೂಸಲ್ಲಿ ಇರ್ತಕ್ಕಂಥದ್ದು, ರೀಸೆಂಟಾಗಿ ನ್ಯೂಸಲ್ಲಿ ಇರ್ತಕ್ಕಂಥ ಯಶಸ್ವಿನಿ ಯೋಜನೆ ನ್ಯೂಸಲ್ಲಿ ಇರುತ್ತೆ ಅಂದ್ರೆ 2023 ನೀವು ಕರೆಂಟ್ ಅಫೇರ್ಸ್ ಓದಿರಬೇಕು. ಅಂದಾಗ ಮಾತ್ರ ಇವುಗಳನ್ನು ನೀವು ಕರೆಕ್ಟ್ ಆಗ್ತೀರಿ. ನ್ಯೂಸಲ್ಲಿದೆ ಅಂದ ತಕ್ಷಣ 2024-25 ಅಂದರೆ ನಿಮ್ಮ ಕೈ ಇವೆಲ್ಲ ಕರೆಕ್ಟ್ ಆಗಲ್ಲ. ಅರ್ಥ ಆಯ್ತಾ. ನಾನು ಅದಕ್ಕೆ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, KPSC 1.5-2 ವರ್ಷದ ಕರೆಂಟ್ ಅಫೇರ್ಸ್ ಕೇಳುತ್ತೆ. ಸೇಮ್ UPSC ಥರನೇ KPSC ದವರು. ಅರ್ಥ ಆಯ್ತಾ. ಅದಕ್ಕೆ ಯಶಸ್ವಿನಿ ಯೋಜನೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಯಾವುದು ಕರೆಕ್ಟ್ ಆಗುತ್ತೋ ಯಾವುದು ಬಿಡುತ್ತೋ ಗೊತ್ತಿಲ್ಲ. ನನಗಂತೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನು ಇಲ್ಲಿ ಏನಾಗಬೇಕು, 4 ಆಗಬೇಕು. A4 ಇರೋ ಆಪ್ಷನ್ನೇ ಇಲ್ಲಿ. A4 ಇರೋ ಆಪ್ಷನ್ ಇಲ್ಲ. ಬಟ್ ಐ ಥಿಂಕ್ ಇದು ಯಾವುದು ಕೊಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಯಶಸ್ವಿನಿ ಯೋಜನೆ 2003 ಆಗಬೇಕು. ಐ ಥಿಂಕ್ ಇದನ್ನು ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಬರ್ಬೋದು, ನಿಮ್ಗೆ ಒಂದು 2 ಗ್ರೇಸ್ ಬರುತ್ತೆ. ನೋಡ್ರಿ, ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಯಶಸ್ವಿನಿ ಯೋಜನೆ ಕಾಣಿಸ್ತದೆ. ಯಶಸ್ವಿನಿ ಯೋಜನೆ ಕರ್ನಾಟಕ ಸರ್ಕಾರ ಆರೋಗ್ಯ ವಿಮಾ ಕಾರ್ಯಕ್ರಮವಾಗಿದೆ. 2003ರಲ್ಲಿ ಪ್ರಾರಂಭಿಸಲಾಯಿತು, 2018ರಲ್ಲಿ ಸ್ಥಗಿತಗೊಳಿಸಲಾಗಿತ್ತು, 2023ರಲ್ಲಿ ಮತ್ತೆ ಪುನರ್ ಸ್ಟಾರ್ಟ್ ಮಾಡಲಾಯಿತು, 2022-23ರಲ್ಲಿ. ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2025ರಲ್ಲಿ ನಾವು ಏನು ಮಾಡಿದೀವಿ, ಇದನ್ನ ಕವರ್ ಮಾಡಿದೀವಿ. ನಿಮಗೆ ಇಲ್ಲಿ A4ಗೆ ಆಪ್ಷನ್ ಇಲ್ಲ. A4 ಇರ್ತಕ್ಕಂಥ ಆಪ್ಷನ್ ಇದನ್ನ ಇಲ್ಲ. A4 ಆಗಬೇಕು. A4 ಆಗಿರ್ತಕ್ಕಂಥ ಆಪ್ಷನ್ ಯಾವುದೂ ಇಲ್ಲ. ಐ ಥಿಂಕ್ ಇಟ್ ಈಸ್ ಏನಂದ್ರೆ ಇದು ಒಂದು ಗ್ರೇಸ್ ಮಾರ್ಕ್ಸ್ ಬರುತ್ತೆ, ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ನೋಡ್ರಿ, ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಇವು ನಿಮಗೆ ಎಷ್ಟು ಬಾರಿ ಹೇಳಿದ್ದೀನಿ ನಾನು, ಬಹಳ ಇಂಪಾರ್ಟೆಂಟು ಅಂತಕ್ಕಂಥದ್ದು ಬಂದಿದೆ ನೋಡಿ ಕ್ವಶನ್. ನಿಮಗೆ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಿನೇಷನ್, ಐ ಥಿಂಕ್ ಗ್ರೂಪ್ ಸಿ ಎಕ್ಸಾಮಿನೇಷನ್ ಕೂಡ ಕೇಳಿದ್ದಾರೆ ಡೆಫಿಸಿಟ್ ಫೈನಾನ್ಸ್ ಬಗ್ಗೆ. ಅರ್ಥ ಆಯ್ತಾ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ 1 ಮತ್ತು 2, ಐ ಥಿಂಕ್ 2 ಸರಿಯಾಗಿದ್ದೇವೆ. ಮೊದಲನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದೆ. ನಾನು ಸಿಕ್ಕದನ್ನು ತೋರಿಸ್ತಾ ಇದೆ. ನಮ್ಮ ಮ್ಯಾಗ್ಝಿನಲ್ಲಿ ಸುಮಾರು ಬಾರಿ ಕವರ್ ಮಾಡಿದೀವಿ. ಜುಲೈ ಮಂತ್ ಮ್ಯಾಗ್ಝಿನ್ 2020 ತೆಗೆದು ನೋಡಿ. ಕೊರತೆ ಹಣಕಾಸು, ಡೆಫಿಸಿಟ್ ಫೈನಾನ್ಸ್ ಅಂತ ಮಾಡಿದೀವಿ. ಡೆಫಿಸಿಟ್ ಫೈನಾನ್ಸ್ ಅಲ್ಲಿ ಕಂದಾಯ ಕೊರತೆ, ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಕೊಟ್ಟಿದೆ ನೋಡಿ. ಕಂದಾಯ ಕೊರತೆ, ಕಂದಾಯ ವೆಚ್ಚ ಮತ್ತು ಕಂದಾಯ ಸ್ವೀಕೃತಿಗಳಂತ ಕೊಟ್ಟಿದ್ದೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಕಂದಾಯ ಕೊರತೆ ಎದುರುಗಡೆ ಕಂದಾಯ ವೆಚ್ಚ ಮತ್ತು ಕಂದಾಯ ಸ್ವೀಕೃತಿಗಳು. ಇದು ಒಂದು ಸರಿಯಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಮುಂದೆ ಹಂಗೆ ಓದ್ತಾ ಹೋಗಿ. ಜನವರಿ ಮಂತ್ ಮ್ಯಾಗ್ಝಿನ್, ಸಾರಿ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದೇ ಮಂತ್ ಮ್ಯಾಗ್ಝಿನ್ ಅಲ್ಲಿ ಜುಲೈ ಮಂತ್ ಮ್ಯಾಗ್ಝಿನ್ 2023ರಲ್ಲೇ ನೋಡಿ. ಜುಲೈ ಮಂತ್ ಮ್ಯಾಗ್ಝಿನ್ 2023ರಲ್ಲೇ ನೋಡಿ. ಇಲ್ಲಿ ನೋಡ್ರಿ, ಮುಂದುವರೆದ ಭಾಗವಾಗಿ ನಾವು ಏನು ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿ ಪ್ರಾಥಮಿಕ ಕೊರತೆ ಕಾಣಿಸ್ತದನ, ಪ್ರಾಥಮಿಕ ಕೊರತೆ ಕೊಟ್ಟಿದ್ದೀವಿ. ಸೊ ಪ್ರಾಥಮಿಕ ಕೊರತೆ ಅಂದ್ರೆ ಏನು ಕೊಟ್ಟಿದ್ದೀವಿ ಇಲ್ಲಿ ಮಾಹಿತಿ ನೋಡ್ರಿ. ಇಲ್ಲಿ ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನ ಕಳೆಬೇಕು, ಪ್ರಾಥಮಿಕ ಕೊರತೆ ಬರುತ್ತೆ. ಕೋಶೀಯ ಕೊರತೆಯಲ್ಲಿ ಪ್ರಾಥಮಿಕ ಇದು ಕಳಿಬೇಕು. ಏನು ಕಳಿಬೇಕು, ಬಡ್ಡಿ ಪಾವತಿಗಳು ಕಳಿಬೇಕು. ಕಾಣಿಸ್ತಾ ಇದೆನಾ. ಕೋಶೀಯ ಕೊರತೆಯಲ್ಲಿ ಬಡ್ಡಿ ಸಂದಾಯಗಳು ಮೈನಸ್ ಮಾಡಿದ್ದಾರೆ. ಇಟ್ ಮೀನ್ಸ್ ದಟ್ A ಮತ್ತು B ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಇಸ್ ರೈಟ್ ಆನ್ಸರ್. ನೋಡ್ರಿ, ಇವೆರಡು ಕ್ವಶನ್ಗಳು ಇವೆಲ್ಲ ನಿಮಗೆ ಪ್ಯೂರ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್. ಇಂಥವು ಕೂಡ ನಿಮಗೆ ಬಜೆಟ್ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ನಾವು. 100% ಇದಕ್ಕೂ ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಕೆಳಗಳಲ್ಲಿ ಯಾವುದು ಸರಿಯಾಗಿದೆ, ಹೊಂದಾಣಿಕೆ ಆಗುವುದಿಲ್ಲ. ಇದು ಇಂಟೆಲೆಕ್ಚುವಲ್ ಕ್ವಶನ್. ಒಂಥರ ಇಂಟೆಲೆಕ್ಚುವಲ್. ಯಾರು ನೀವು ಕರೆಕ್ಟ್ ಓದಿದ್ರೆ ಆರಾಮಾಗಿ 1 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. 1 ಸೆಕೆಂಡಲ್ಲಿ ಹೆಂಗೆ ಆನ್ಸರ್ ಮಾಡ್ಬೋದು ನೋಡ್ರಿ. ಕೇಂದ್ರ ಲೋಕ ಸೇವಾ ಆಯೋಗ ಅಂತಕ್ಕಂಥದ್ದು 315ರಿಂದ 323ಕ್ಕೆ ಸಂಬಂಧಪಟ್ಟವ ವಿಧಿಗಳು. 315ರಿಂದ 323 ಅಂದ್ರೆ ಕಾಣಿಸ್ತಾ ಇದೆನಾ. 315 312 ಬರುತ್ತೇನ್ರಿ, ಬರೋದೇ ಇಲ್ಲ, ಸಂಬಂಧಪಟ್ಟಿಲ್ಲ. ಅದಕ್ಕೆ ಇದು ತಪ್ಪಾಗಿರ್ತಕ್ಕಂಥದ್ದು. ಇದು ಹೊಂದಾಣಿಕೆಗಿಲ್ಲ. ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟ್. ತೋರಿಸ್ತೀನಿ ನಿಮಗೆ ಪ್ರೂಫ್ ನಾವು ಯಾವಾಗ ಮಾಡಿದೀವಿ ಅಂತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಕವರ್ ಮಾಡಿಬಿಟ್ಟು ಕರ್ನಾಟಕ ಲೋಕ ಸೇವಾ ಆಯೋಗದ ಅವಾಗ ಇದು ನಡೀತಿತ್ತು ನೋಡ್ರಿ, ಗುದ್ದಾಟ ನಡೀತು ನೋಡ್ರಿ, ಸದಸ್ಯರದು ಮತ್ತು ಕಾರ್ಯದರ್ಶಿಗಳು. ಆ ಸಂದರ್ಭದಲ್ಲಿ ಇದನ್ನು ಮಾಡಿದ್ದೀನಿ ನಾನು 2024 ಜನವರಿ ತಿಂಗಳಲ್ಲಿ. ಇದರಲ್ಲಿ ನೋಡ್ರಿ 317 317 ಅಧ್ಯಕ್ಷರು ಸದಸ್ಯರ ದುರ್ಮತೆ ಕಾರಣಕ್ಕೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ಅಪ್ಡೇಟ್ ಆಗಿ ಕೇಳಿದಾಗ ಯಾವುದೇ ಕಾರಣದ ಮೇಲೆ ತೆಗೆದು ಹಾಕಬಹುದೆಂದು
ಕೋರ್ಟ್ ಅಭಿಪ್ರಾಯ ನೀಡಿದರೆ ರಾಷ್ಟ್ರಪತಿಯರು ಸದಸ್ಯರ ಹುದ್ದೆಯಿಂದ ತೆಗೆದುಹಾಕಬಹುದು. 317(1). 317(2). ಆಯೋಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಂಟಿ ಒಕ್ಕೂಟ ಸ್ವಲ್ಪ ಆಡಳಿತಕ್ಕೆ ಸಂದರ್ಭದಲ್ಲಿ ರಾಷ್ಟ್ರಪತಿ ಒಂದು ವೇಳೆ ಆಯೋಗ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಕೇಳಿ ರಾಷ್ಟ್ರಪತಿ ಆದೇಶ ನೀಡುವವರೆಗೂ ಆಯೋಗದ ಸದಸ್ಯ ಅಥವಾ ಇತರ ಸದಸ್ಯರನ್ನು ಅಮಾನತಿನಲ್ಲಿ ಇಡಬಹುದು. ಅದೇ ಕೇಳಿದರೆ 317 ಕೊಟ್ಟಿದ್ದಾರೆ, ಲೋಕಸಭೆ ಆಯೋಗಗಳ ಸದಸ್ಯರನ್ನ ವಜಾಗೊಳಿಸೋದು. ಎರಡೂ ಅದಕ್ಕೆ ಸಂಬಂಧಪಟ್ಟಿವೆ. 17 ಮತ್ತು ಇದು 317(1), 317(2). ನಿಮಗೆ ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗಜಿನ್ 2024 ತೆಗೆದು ನೋಡಿ. ಇನ್ನ ಮೇ ಮಂತ್ ಮ್ಯಾಗಜಿನ್ 2025. ಮೇ ಮಂತ್ ಮ್ಯಾಗಜಿನ್ 2025 ಇತ್ತೀಚೆಗೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಅಜಯ್ ಕುಮಾರ್ ಅವರು ನೇಮಕ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಕಾಣಿಸ್ತದೇನ, ಸಂವಿಧಾನದ 315ನೇ ವಿಧಿಯಿಂದ ಸ್ಟಾರ್ಟ್ ಆಗುತ್ತೆ. ಯಾವುದು? ಕೇಂದ್ರ ಲೋಕಸೇವಾ ಆಯೋಗ ಭಾಗ 14ರಲ್ಲಿ ಬರುತ್ತೆ. ಆರ್ಟಿಕಲ್ 315ರಿಂದ 323. 315ರಿಂದ 323 ಸಂಬಂಧಪಟ್ಟಿದೆ ಅಂದ್ರೆ ಇದು ಎದಕ್ಕೆ ಸಂಬಂಧ ಬರುತ್ತೆ ರೀ? ಇದು ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದಾಗಿತ್ತು, ಎಲಿಮಿನೇಟ್ ಮಾಡಬಹುದಾಗಿತ್ತು. ಅರ್ಥ ಆಯ್ತಾ? ಈಸಿ ಇತ್ತು ಕ್ವಶನ್ ನೋಡ್ರಿ. 100% ಈ ಕ್ವಶನ್ ಕೂಡ ಕವರ್ ಮಾಡಿದೀವಿ, ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇವೆಲ್ಲ ನಿಮಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಇಶ್ಯೂಗಳೇ. ನಿಮಗೆ ಏನ್ ಮಾಡಿದ್ರೆ ಸಂವಿಧಾನದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ನೀವು IC ಮೇಲೆ ಬಂದಿದೆ ಅನ್ಕೋತೀರಿ, ಬಟ್ ಇವೆಲ್ಲ ನ್ಯೂಸ್ ಅಲ್ಲಿ ಇರುತ್ತೆ. ಆಯ್ತಾ? ಇನ್ನ ಕೆಳಗೆ ನೋಡ್ರಿ, ಇದು ಜಿಯೋಗ್ರಫಿ. ಆಯ್ತಾ? ನ್ಯೂಸ್ ಇನ್ ಕಾಂಟೆಕ್ಸ್ಟ್. ನ್ಯೂಸ್ಗಳು ಯಾವ ನ್ಯೂಸ್ ಅಲ್ಲಿ ಇರ್ತಾವ ನೋಡ್ರಿ, ಅವುಗಳ ಮೇಲೆ ಪ್ರಶ್ನೆ ಕೇಳ್ದಂಗೆ ಮಾಡಿದ್ದಾರೆ. ಇದು ಪನಾಮಾ ಕಾಲುವೆ ಕೇಳಿದರೆ, ಮಲಕ್ಕಾ ಜಲಸಂಧಿ ಕೇಳಿದರೆ, ಯಾರ್ಲಾಂಗ್ ಜಾಂಗ್ಪೋ ಅಂತಕ್ಕಂಥ ಕೇಳಿದ್ದಾರೆ. ಆಯ್ತಾ? ನೋಡ್ರಿ, ಯಾರ್ಲಾಂಗ್ ಜಾಂಗ್ಪೋ ಬಗ್ಗೆ ನಾನು ಕವರ್ ಮಾಡಿಲ್ಲ. ಇದನ್ನ ನಾವು ಕವರ್ ಮಾಡಿಲ್ಲ, ಸುಮ್ಮನೆ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ. ಇದನ್ನ ನಾವು ಕವರ್ ಮಾಡಿಲ್ಲ. ಪನಾಮಾ ಕಾಲುವೆ ಬಗ್ಗೆ ಕವರ್ ಮಾಡಿದೀವಿ, ಮಲಕ್ಕಾ ಜಲಸಂಧಿ ಬಗ್ಗೆ ಕವರ್ ಮಾಡಿದೀವಿ. ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನಾನು. ಜನವರಿ ಮಂತ್ ಮ್ಯಾಗಜಿನ್ 2024 ತೆಗೆದು ನೋಡಿ. ಮಾಲ್ಡೀವ್ಸ್ ಭಾರತದಿಂದ ದೂರ, ಚೀನಾಕ್ಕೆ ಹತ್ತಿರ. ಮಾಲ್ಡೀವ್ಸ್ ಭಾರತದಿಂದ ಏನಾಗ್ತದೆ, ದೂರ ಹೋಗ್ತಾ ಇದ್ರೆ, ಚೀನಾಕ್ಕೆ ಹತ್ರ ಆಗ್ತಾ ಇದೆ ಅಂತಕ್ಕಂಥ ಇಶ್ಯೂ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ನಿಮಗೆ ಜನವರಿ ಮಂತ್ ಮ್ಯಾಗಜಿನ್ ಅಲ್ಲಿ ಇಲ್ಲಿ ಕಾಣಿಸ್ತಿದೆನಾ, ಸ್ಟ್ರೇಟ್ ಆಫ್ ಮಲಕ್ಕಾ, ಅರ್ಥ ಆಯ್ತಾ? ಸಿಂಗಾಪೂರು, ಇಲ್ಲಿ ಏನಂದ್ರೆ ಇದು ಬೇ ಆಫ್ ಬೆಂಗಾಲು, ಇದು ಬೇ ಆಫ್ ಬೆಂಗಾಲು, ಇದು ಸೌತ್ ಚೀನಾ ಸಿ ಕಾಣಿಸ್ತೇನ, ಸೌತ್ ಚೀನಾ ಸಿ. ಎರಡಕ್ಕರ ಮಧ್ಯದಲ್ಲಿ ಎರೋ ಮಾರ್ಕ್ ಇದೆ, ಕಾಣಿಸ್ತೇನೆ. ಇದು ಮಾಡಿರ್ತಕ್ಕಂಥದ್ದು ಸ್ಟ್ರೇಟ್ ಆಫ್ ಮಲಕ್ಕಾ, ಬೇ ಆಫ್ ಬೆಂಗಾಲ್ ಮತ್ತು ಸೌತ್ ಚೀನಾ ಸಿಯನ್ನ ಕನೆಕ್ಟ್ ಮಾಡುತ್ತೆ. ಇನ್ನು ಜನವರಿ ಮಂತ್ ಮ್ಯಾಗಜಿನ್ 2025 ತೆಗೆದು ನೋಡಿ. ಜನವರಿ ಮಂತ್ ಮ್ಯಾಗಜಿನ್ 2025 ತೆಗೆದು ನೋಡ್ರಿ. ಪನಾಮಾ ಕಾಲುವೆ. ಪನಾಮಾ ಕಾಲುವೆಗೆ ನಿಮ್ಗೆ ಸಪ್ರೇಟ್ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ ನಾನು. ಅರ್ಥ ಯಾರು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪನಾಮಾ ಕಾಲುವೆ ಕಾಣಿಸ್ತಿದೆನಾ, ಇದು ಮಧ್ಯ ಅಮೆರಿಕದಲ್ಲಿದ್ದ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರ ಸಂಪರ್ಕಿಸುವ ಮಾನವ ನಿರ್ಮಿತ ಜಲಮಾರ್ಗವಾಗಿದೆ. ಮಾನವ ನಿರ್ಮಿತ ಜಲಮಾರ್ಗ ಯಾವುದು? ಇಲ್ಲಿ ಏನಂದ್ರೆ ಒಂದು ಅಟ್ಲಾಂಟಿಕ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ಅದೇ ಕೊಟ್ಟಿದೆ ಆಪ್ಷನ್ ಅಲ್ಲಿ. ಆಯ್ತಾ? ಇದನ್ನು ಕೂಡ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆಯ್ತಾ? ನಿಮ್ಗೆ 100ಕ್ಕೂ 100 ಹೆಲ್ಪ್ ಆಗಲಿ ಅಂದ್ರೂ ಕೂಡ 90% ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನಮ್ಮ ಚಾನಲ್ ಇಂದ ನಿಮಗೆ ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಕನ್ಸಿಡರ್ ದ ಫಾಲೋವಿಂಗ್ ಕಂಟ್ರೀಸ್ ವಿಚ್ ಆಫ್ ಅಬೌವ್ ದ ಕಂಟ್ರೀಸ್ ಹ್ಯಾವ್ ಬಾರ್ಡರ್ ವಿತ್ ಇಸ್ರೇಲ್. ಇಸ್ರೇಲ್ದೊಂದಿಗೆ ಯಾವ ದೇಶಗಳು ಒಂದು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ಕೇಳಿದರೆ ನೋಡಿ, ಇದನ್ನು ಕೂಡ ನ್ಯೂಸ್ ಇನ್ ಪ್ಲೇಸ್, ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಒಂಥರ UPSC ಕ್ವಶನ್ ಪೇಪರ್ ಕೇಳ್ದಂಗೆ ಕೇಳಿದಾರೆ ಎಲ್ಲ. UPSC ಪ್ರಿಲಿಮ್ಸ್ ಯಾವ ತರ ಕೇಳ್ತಾರೆ ನೋಡ್ರಿ, ಅದೇ ತರ ಕೇಳಿದ್ದಾರೆ. ಸೊ ನೋಡ್ರಿ, ಸೌದಿ ಅರೇಬಿಯಾ ಒಂದು ಎಲಿಮಿನೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಎಲ್ಲ ಕರೆಕ್ಟ್ ಇದರಲ್ಲಿ. ಸೌದಿ ಅರೇಬಿಯಾದಕ್ಕೆ ಬಾರ್ಡರ್ ಹಚ್ಕೊಂಡಿಲ್ಲ. ಅರ್ಥ ಆಯ್ತಾ? ನಾನು ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥದ್ದು ಪ್ರೂಫ್ ನಿಮಗೆ ತೋರಿಸ್ತೀನಿ. ಅರ್ಥ ಆಯ್ತಾ? ಪ್ರೂಫ್ ನೋಡಿ, ಪ್ರೂಫ್ ಬೇಕಂದ್ರೆ ನಿಮಗೆ ಫೆಬ್ರವರಿ ಮಂತ್ ಮ್ಯಾಗಜಿನ್ 2025 ಗಾಜಾ ಪಟ್ಟಿ ವಶಪಡಿಸಿಕೊಳ್ಳುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಆ ಸಂದರ್ಭದಲ್ಲಿ ನಿಮಗೆ ಮ್ಯಾಪು ಕೂಡ ಹೇಳಿದೀನಿ, ಮ್ಯಾಪು ಕೂಡ ಡಿಸ್ಕಷನ್ ಮಾಡಿದೀವಿ. ಗಾಜಾ ಸ್ಟ್ರಿಪ್ ಎಲ್ಲಿ ಬರುತ್ತೆ, ಈಜಿಪ್ಟ್ ಕಾಣಿಸ್ತದನ, ಈಜಿಪ್ಟ್ ಹಚ್ಕೊಂಡಿದೆ ಇಸ್ರೇಲ್ಗೆ, ಈ ಕಡೆ ಜಾರ್ಡನ್ ಹಚ್ಕೊಂಡಿದೆ. ಅರ್ಥ? ಇವೆರಡು ದೇಶಗಳಲ್ಲಿ ಕವರ್ ಆಗ್ತದೆ, ಇಲ್ಲಿ ತೋರಿಸಿದೆ ನಿಮಗೆ. ಅದಲ್ಲದೆ ಸೆಕೆಂಡ್ ಟೈಮ್ ಜೂನ್ ಮಂತ್ ಮ್ಯಾಗಜಿನ್ ರೀಸೆಂಟ್ ಆಗಿ ಜೂನ್ ಮಂತ್ ಮ್ಯಾಗಜಿನ್ 2025 ತೆಗೆದು ನೋಡಿ. ಆಯ್ತಾ? ಇತ್ತೀಚೆಗೆ ನಿಮಗೆ ಸಪರೇಟ್ ವಿಡಿಯೋನು ಕೂಡ ಮಾಡಿದ್ದೆ ನಾನು ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಬಗ್ಗೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಬಗ್ಗೆ ನಾನು ಸಪರೇಟ್ ವಿಡಿಯೋನೇ ಮಾಡಿದ್ದೀನಿ, ನೀವು ನೋಡಬಹುದು. ಅರ್ಥ ಆಯ್ತಾ? ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಬಗ್ಗೆ ಆ ಸಂದರ್ಭದಲ್ಲಿ ಕಾಣಿಸ್ತದನ, ಇದು ಇಸ್ರೇಲ್, ಇಲ್ಲಿ ಜಾರ್ಡನ್ ಹಚ್ಕೊಂಡಿದೆ, ಮೇಲ್ಗಡೆದು ಲೆಬನನ್ ಹಚ್ಕೊಂಡಿದೆ, ಈ ಕಡೆ ಈಜಿಪ್ಟು, ಈ ಕಡೆ ಸಿರಿಯಾ, ಈ 4 ಹಚ್ಕೊಂಡಿದ್ದೇವೆ. ಬಟ್ ಸೌದಿ ಅರೇಬಿಯಲ್ಲಿ ಕೊಟ್ಟಿದ್ದೀವಿ, ಕಾಣಿಸ್ತಾನೆ ಮ್ಯಾಪ್ ಅಲ್ಲಿ ಇದು ಹಚ್ಕೊಂಡಿಲ್ಲ. ಆಯ್ತಾ? ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥದ್ದು. ಜೂನ್ ಮಂತ್ ಮ್ಯಾಗಜಿನ್ 2025 ತೆಗೆದು ನೋಡಿ. ನಿಮಗೆ ಸಪರೇಟ್ ಒಂದು ಕ್ಲಾಸು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಮೇಲೆ. 100% ಈ ಕ್ವಶನ್ಗೆ ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಕೆಳಗಿನ ಯಾವ ಪ್ರಕರಣವನ್ನು ಮಂಡಲ್ ಕಮಿಷನ್ ಪ್ರಕರಣವೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್, ಇಂದಿರಾ ಸಾನಿ ವಿರುದ್ಧ ಭಾರತ ಒಕ್ಕೂಟದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದೆ ಅಂದ್ರೆ ನೋಡಿ, ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಜಿನ್ 2024. ನಾನು ನಿಮ್ಗೆ ಯಾಕೆ ಹೇಳಿದ್ದೆ, ಗ್ರೂಪ್ C ಎಕ್ಸಾಮಿಗೆ ಓದಬೇಕಂದ್ರೆ ಅಟ್ಲೀಸ್ಟ್ ನೀವು
ಜನವರಿ 2024ರಿಂದ ಓದ್ರಿಯಪ್ಪ ಅಂತ ನಾನು ನಿಮಗೆ ಕ್ಲಾಸಲ್ಲಿ ಸುಮಾರು ಬೇಳೆ ಹೇಳಿದ್ರು ಮತ್ತು ಸುಮಾರು ಜನ ಕರೆ ಮಾಡಿ ಕೇಳಿದಾಗೂ ಕೂಡ ನಿಮ್ಗೆ ಹೇಳಿದ್ದೆ ನಾನು. ಯಾಕಂದ್ರೆ KPSC ನಿಮಗೆ ಎಕ್ಸಾಮಿನೇಷನ್ ಪಾಸ್ ಮಾಡಬೇಕಂದ್ರೆ 1.5 ವರ್ಷದಿಂದ 2 ವರ್ಷದ ಕರೆಂಟ್ ಅಫೇರ್ಸ್ ನೀವು ಕ್ಲಿಯರ್ ಆಗಿರ್ಬೇಕು. ಇಟ್ ಇಸ್ ಲೈಕ್ ಎ UPSC ಪ್ರಿಲಿಮ್ಸ್ ತರನೇ. ಅರ್ಥ ಆಯ್ತಾ? ನೋಡ್ರಿ, ಇಂಥ ಒಂದು ಡೇಂಜರ್ ಕ್ವಶನ್ ಪೇಪರ್, ಇಂಥ ಟಫ್ ಕ್ವಶನ್ ಪೇಪರ್ಗೆ ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಹೆಲ್ಪ್ ಆಗ್ತದೆ ನಿಮಗೆ. UPSC ಅಲ್ಲೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಪ್ರಶ್ನೆ ಬಂದಿದೆ ಅಂತ ಪ್ರೂಫ್ ತೋರಿಸಿದೆ ನಿಮ್ಗೆ ನಾನು. ಆಗಸ್ಟ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಅರ್ಥ ಆಯ್ತಾ? ಇಲ್ಲೆಲ್ಲ ಡಿಸ್ಕಷನ್ ಮಾಡ್ತಾ ನಿಮಗೆ ಕೆನೆ ಪದರು ಕ್ರಿಮಿ ಲೇಯರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡಿದ್ವಿ. 2ನೇ ಹಿಂದುಳಿದ ವರ್ಗಗಳ ಆಯೋಗ ಅಥವಾ ಮಂಡಲ ಆಯೋಗ ಅಂತ ಕರಿತೀವಿ. ಇದನ್ನ 1992 ಸುಪ್ರೀಂ ಕೋರ್ಟ್ ಇಂದಿರಾ ಸಾನಿ ಪ್ರಕರಣ. ಕಾಣಿಸ್ತಾ ಇದೆನಾ ಇಲ್ಲಿ? ಇದು ಕಾಣಿಸ್ತಾ ಇದೆನಾ? 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಂತ 2ರ ಪ್ರಮುಖ ದೇಶ ಏನಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದೇನಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಕೇಳಿರ್ತಕ್ಕಂಥ ಪ್ರಶ್ನೆ. ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತೀನಿ ನೋಡಿ. ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಅಕ್ಟೋಬರ್ ನೋಡಿ. ನಿಮಗೆ ಇಲ್ಲಿ ನಾನು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ, ನಿಮಗೆ ಕೀ ಆನ್ಸರ್ ಬಿಡ್ತಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಾಡಿದ್ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದನ್ನ ತೋರಿಸ್ತಾ ಇದ್ದೀನಿ. ಸ್ವಚ್ಛ ಭಾರತ್ ಮಿಷನ್ 2014ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಓಪನ್ ಡೆಫಿಕೇಶನ್ ಫ್ರೀ ಎರಡು ಉಪಯೋಜನೆಗಳನ್ನು ಹೊಂದಿದೆ. ಸ್ವಚ್ಛ ಭಾರತ ನಗರ, ಸ್ವಚ್ಛ ಭಾರತ ಗ್ರಾಮೀಣ ಮಿಷನ್. ಗ್ರಾಮೀಣ ಬಗ್ಗೆ ಕೇಳಿದರೆ 2019 ಅಕ್ಟೋಬರಲ್ಲಿ ಇದು ಫಸ್ಟ್ ಏನು ಮಾಡಲಾಯಿತು, ಲಾಂಚ್ ಮಾಡಲಾಯಿತು. ಮುಕ್ತ ಓಪನ್ ಡೆಫಿಕೇಶನ್ ಫ್ರೀ ಅಂತ ಘೋಷಣೆ ಮಾಡಲಾಗಿತ್ತು. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ನೋಡಿ, ಇಲ್ಲೆಲ್ಲ ಹೇಳಿದೀನಿ. ಘನ ದ್ರವ ತ್ಯಾಜ್ಯ ನಿರ್ವಹಣೆ ಚಟುವಟಿಕೆ ಮೂಲಕ ಗ್ರಾಮ ಪಂಚಾಯತ್ಗಳ ಬಯಲು ಸ್ವಚ್ಛತೆ ಮಾಡೋದು. 2019ರಲ್ಲಿ ಮೊದಲ ಹಂತ ಕೊನೆಗೊಂಡಿದೆ. 2ನೇ ಹಂತನೂ ಕೂಡ ಸ್ಟಾರ್ಟ್ ಆಗಿದೆ. ಇವುಗಳನ್ನು 2ನೇ ಹಂತದಲ್ಲಿ ಘನ ತ್ಯಾಜ್ಯದ ಸುರಕ್ಷಿತ ನಿರ್ವಹಣೆ, ODFನ ಸುರಕ್ಷತೆ ಮೇಲೆ ಕೇಂದ್ರೀಕರಿಸುವ ಪ್ರಯತ್ನಗಳನ್ನು ವಿಸ್ತರಿಸುತ್ತೆ. ಕಾಣಿಸ್ತದೆ. ಈಗ ಎಲ್ಲಾ ಗ್ರಾಮಗಳನ್ನು ODFನಿಂದ ODF+ ಮಾದರಿಗೆ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಮ್ಮ ಮ್ಯಾಗ್ಝಿನ್ ಅಲ್ಲಿ ನೀವು ತೆಗೆದು ನೋಡಿ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಅಲ್ಲ, 2024. ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದು ಪರಿಗಣಿಸಿ ಅಂತ ಕೇಳಿದ್ದಾರೆ. ಯಾವುದು ಪರಿಗಣಿಸೋದಕ್ಕಿಂತಲೂ ನೋಡಿ, ಇಲ್ಲಿ ಇದಕ್ಕೆ ಯಾವುದು ಸರಿ ಆಪ್ಷನ್ ಅನ್ನೋದಕ್ಕಿಂತಲೂ 3ನೇ ಆಪ್ಷನ್ ಅನ್ನ ಟಾರ್ಗೆಟ್ ಮಾಡಿ. ಮೂರನೇ, ಭಾರತ ಜೋಗುಪುರಗಳಲ್ಲಿ 75 ರಾಮ್ಸರ್ ತಾಣಗಳಿವೆ ಅಂತಕ್ಕಂಥದ್ದು. ಇದು ತಪ್ಪಾಗುತ್ತೆ. 3ನೇ ಆಪ್ಷನ್ ಮೇಲ್ಗಡೆದು ಇದು ಭಾರತವು ಹವಾಮಾನ ಬದಲಾವಣೆಯಲ್ಲಿ ಅತ್ಯಂತ ದುರ್ಬಲ ಪ್ರದೇಶಗಳಲ್ಲಿ ಒಂದಾಗಿದೆ. ಅರ್ಥ ಆಯ್ತಾ? ಇದನ್ನು ಕೂಡ ಕವರ್ ಮಾಡಿದೀವಿ ನಾನು. ನಾನು ಇಂಡೆಕ್ಸ್ ಮಾಡಿದೀನಿ, ಒಂದು ತೆಗೆದು ನೋಡಿ. ಅರ್ಥ ಆಯ್ತಾ? ಎಮಿಷನ್ ರಿಲೇಟೆಡ್ ಮತ್ತು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಅದರಲ್ಲಿ ಕವರ್ ಮಾಡಿದೀವಿ. ಮತ್ತು ಇದನ್ನು ಕೂಡ ಕವರ್ ಮಾಡಿದೀವಿ. ನಾವು ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಅರ್ಥ ಆಯ್ತಾ? ನಿಮ್ಗೆ ಇದನ್ನ ಟಾರ್ಗೆಟ್ ಮಾಡಿಬಿಟ್ಟು ನಾನು ಒಂದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಜೂನ್ ಮಂತ್ ಮ್ಯಾಗ್ಝಿನ್ 2025 ಕಿಚನ್ ಮತ್ತು ಮೆನಾರ್ ಜೋಗು ಪ್ರದೇಶಗಳನ್ನ ರಾಮ್ಸರ್ ಪಟ್ಟಿಗೆ. ಈಗ ಭಾರತ ಒಟ್ಟು ಜೋಗು ಪ್ರದೇಶಗಳ ಸಂಖ್ಯೆ 91ಕ್ಕೆ ಏರಿಕೆಯಾಗಿದೆ. 100% ಹೆಲ್ಪ್ ಆಗಲಿಲ್ಲ ಅಂದ್ರೂ ಕೂಡ 80 to 90% ಈ ಕ್ವಶನ್ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ರೀಆರ್ಗನೈಸೇಷನ್ ಆಫ್ ಸ್ಟೇಟ್ ಆಫ್ ಇಂಡಿಯಾ ವಾಸ್ ಕ್ಯಾರಿಡ್ ಔಟ್ ಆನ್ ದ ಬೇಸಿಸ್ ಆಫ್. ಭಾರತದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಯಾವುದರ ಆಧಾರದ ಮೇಲೆ ಮಾಡಿದರೆ? ಭಾಷೆಗಳ ಆಧಾರದ ಮೇಲೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಾಗ ಕವರ್ ಮಾಡಿದೆ ಅಂದ್ರೆ, ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನವೆಂಬರ್ 1ರಂದು ಡಿಸ್ಕಷನ್ ಮಾಡ್ತಾ ನಿಮಗೆ ಏನು ಹೇಳಿದೆ ಅಂದ್ರೆ, ಇಲ್ಲಿ ಇದು ರಾಜ್ಯಗಳನ್ನ ಭಾಷೆ ಆಧಾರದ ಮೇಲೆ ವಿಂಗಡಣೆ ಮಾಡಬಾರದು ಶಿಫಾರಸು ಮಾಡಿತ್ತು. ಯಾವುದು? ಒಂದು ಆಯೋಗ, JP ಕಮಿಟಿ. ಇನ್ನು ಫಜಲ್ ಅಲಿ ಸಮಿತಿ ನೋಡಿ, 1953ರಲ್ಲಿ ಸದಸ್ಯರು ಫಜಲ್ ಅಲಿ ಶಿಫಾರಸು ರಾಜ್ಯಗಳ ಭಾಷೆ ಆಧಾರದ ಮೇಲೆ ವಿಂಗಡಣೆ ಮಾಡಬೇಕು. ಅದಂತ ಕಾಣಿಸ್ತಾ ಇದೆನಾ? ಇದು ಏನಾಗಿದೆ, 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನವೆಂಬರ್ ಮಂತ್ ಮ್ಯಾಗ್ಝಿನ್ ಅಲ್ಲಿ ನಾವೇನ್ ಮಾಡಿದೀವಿ, ಇದನ್ನ ಕವರ್ ಮಾಡಿದೀವಿ. 2024 ನವೆಂಬರ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ನೋಡ್ರಿ, ಪರ್ಯಾಯ ದ್ವೀಪದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಇದು ನಿಮಗೆ ಜಿಯೋಗ್ರಾಫಿ ತರ ಅನ್ಸ್ಬಹುದು, ಜಿಯೋಗ್ರಾಫಿ ತರ, ಬಟ್ ನಾವು ಕೂಡ ಇದನ್ನ ಕವರ್ ಮಾಡಿದೀವಿ. ಇಟ್ ಈಸ್ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆ ಇದು. ಇಲ್ಲಿ ನೋಡಿ, ತ್ರಯಂಬಕಂ ಗೋದಾವರಿಯಿಂದ ಉಗಮ ಸ್ಥಾನವಾಗಿದೆ, ಸರಿಯಾಗಿರ್ತಕ್ಕಂಥದ್ದು. ಮಹಾಬಲೇಶ್ವರ ಮಹಾನದಿ ಉಪನದಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಮಹಾಬಲೇಶ್ವರ ಮಹಾನದಿ ಉಪನದಿ ಆಗಿದೆ ಏನ್ರಿ? ಅಲ್ಲ, ಮಹಾಬಲೇಶ್ವರ ಕೃಷ್ಣ ಆಗಿದೆ. ಡಿ ಇದನ್ನು ಹೋಗುತ್ತೆ. ತದನಂತರದಲ್ಲಿ ಇದು ತ್ರಯಂಬಕ ಅಂತಕ್ಕಂಥ ಸಿ ಕರೆಕ್ಟ್ ಆಗುತ್ತೆ. ಸಿ ಕರೆಕ್ಟ್ ಅಂದ್ರೆ ಇಲ್ಲಿ ಸಿ ಇದೆ, ಇಲ್ಲಿ ಬಿ ಇದೆ. ನೋಡಿ, ದೊಡ್ಡ ಬೆಟ್ಟ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ, ಇದ್ರ ರೈಟ್ ಆನ್ಸರ್. ಇಟ್ ಮೀನ್ಸ್ ದಟ್ ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ನೋಡಿ, ಪ್ರೂಫ್ ಬೇಕಂದ್ರೆ ನಿಮಗೆ ಜನವರಿ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ನಮ್ಮದು ನದಿ ಜೋಡಣೆಗಳ ಪಂಚ ರಾಜ್ಯಗಳ ಅಸಮ್ಮತಿ ಅಂತ ಕವರ್ ಮಾಡಿದೀವಿ ನಾವು. ಆಯ್ತಾ? ನದಿ ಜೋಡಣೆ ರಿಲೇಟೆಡ್
ಆ ಸಂದರ್ಭದಲ್ಲಿ ಗೋದಾವರಿ ನದಿ ಬಗ್ಗೆ ಕೊಟ್ಟಿದ್ದೀವಿ. ಗೋದಾವರಿ ನದಿ ಇದು ಎಲ್ಲಿ ಹುಟ್ಟಿದ್ದು ಕಾಣಿಸ್ತಾ? ನಾಸಿಕ್ ಜಿಲ್ಲೆಯ ತ್ರಯಂಬಕಂ ಗ್ರಾಮದಲ್ಲಿ. ಅರ್ಥ ಆಯ್ತಾ? ತದನಂತರದಲ್ಲಿ ನಿಮಗೆ ಕೃಷ್ಣಾ ನದಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಕೃಷ್ಣಾ ನದಿ ನೋಡಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಅರ್ಥ ಆಯ್ತಾ? ಕವರ್ ಆಗಿರ್ತಕ್ಕಂಥದ್ದು. ಆಯ್ತಾ? ಇನ್ನು ಫೆಬ್ರವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ ಮಹಾನದಿ ಬಗ್ಗೆ ಹೇಳಿದೀವಿ. ಮಹಾನದಿ ಇದು ಕರ್ನಾಟಕದ ಭೀಮಗಢ ವನ್ಯಜೀವಿ ಅಭಯಾರಣ್ಯದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಏನಾಗುತ್ತೆ? ಹುಟ್ಟುತ್ತೆ. ಮಹಾನದಿ ಬಗ್ಗೆ ಕವರ್ ಮಾಡಿದೀವಿ. ಕೃಷ್ಣಾ ನದಿ ಬಗ್ಗೆ ಕವರ್ ಮಾಡಿದೀವಿ. ಇನ್ನ ನಿಮಗೆ ಇದ್ರ ಬಗ್ಗೆ ವೆಸ್ಟರ್ನ್ ಘಾಟು ಮತ್ತು ಈಸ್ಟರ್ನ್ ಘಾಟ್ ಎರಡಕ್ಕೂ ಡಿಫ್ರೆನ್ಸ್ ಕೊಟ್ಟಿದ್ದೀವಿ ಒಂದು ಮ್ಯಾಗಝಿನ್ ಅಲ್ಲಿ. ನನಗೆ ಸಿಕ್ಕಿಲ್ಲ. ಅರ್ಥ ಆಯ್ತಾ? ದೊಡ್ಡ ಬೆಟ್ಟದ ಕೂಡ ಬಗ್ಗೆನೂ ಡಿಸ್ಕಷನ್ ಮಾಡಿದೀವಿ ನಾವು. ಮಾಡಿಲ್ಲ ಅಂತಲ್ಲ, ನೀವು ಸ್ವಲ್ಪ ನಮ್ಮ ಮ್ಯಾಗಝಿನ್ಸ್ ಗಳನ್ನ ತೆಗೆದು ನೋಡಿ. ನಿಮಗೆ 100% ಏನಾಗಿದೆ ಈ ಕ್ವಶನ್ಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿ ಈ ಕ್ವಶನ್ ಆನ್ಸರ್ ಅವನೇ ಹೇಳಬೇಕು. ಅರ್ಥ? ಐ ಥಿಂಕ್ ಇದನ್ನ ನಿಮಗೆ ಗ್ರೇಸ್ ಬರುತ್ತೆ. ಪ್ರಿಯಾಂಬಲ್ ಯಾವ್ದು ಭಾಗ ಇಲ್ಲ ಅಂದ್ರೆ ಪ್ರಸ್ತುತವಾಗಿ ಎಲ್ಲಾ ಭಾಗ ಇದಾವೆ. ಸವರಿನೂ ಕೂಡ ಇದೆ, ಡೆಮೊಕ್ರೆಟಿಕ್ ಇದೆ, ರಿಪಬ್ಲಿಕ್ ಕೂಡ ಇದೆ, ಸೋಷಿಯಲಿಸ್ಟ್ ಕೂಡ ಇದೆ. ಕ್ವಶನ್ ಹೆಂಗ್ ಆಗ್ಬೇಕಾಗಿತ್ತಂದ್ರೆ ಮೂಲ ಒಂದು ಪ್ರಸ್ತಾವನೆಯಲ್ಲಿ ಯಾವ ಪದ ಇರಲಿಲ್ಲ, ಅಥವಾ ಮೂಲ ಪ್ರಸ್ತಾವನೆಗೆ ಯಾವುದು ಹೊಂದ್ಕೊಂಡಿರ್ಲಿಲ್ಲ, ಅಥವಾ ಮೂಲ ಪ್ರಸ್ತಾವನೆ ಯಾವುದು ಭಾಗವಾಗಿರ್ಲಿಲ್ಲ ಅಂತ ಕೇಳಬೇಕಾಗಿತ್ತು. ಬಟ್ ಅವರು ಪ್ರಿಯಾಂಬಲ್ ಅಂತ ಡೈರೆಕ್ಟ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ಗ್ರೇಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಎಲ್ಲವೂ ಸರಿಯಾಗಿದ್ದಾವೆ, ಎಲ್ಲವೂ ಭಾಗಗಳಿದಾವೆ. ಅರ್ಥ? 42ನೇ ತಿದ್ದುಪಡಿ ಮುಖಾಂತರ 3 ಹೊಸ ಪದಗಳನ್ನ ಸೇರಿಸಿದ್ದಾರೆ. ಅಂತ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅಂತಕ್ಕಂಥದ್ದು. ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ತೋರಿಸ್ತೀವಿ ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಸಂವಿಧಾನದಲ್ಲಿ ಜಾತ್ಯತೀತ ಪದ ತಳ್ಳಿ ಹಾಕಿದ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು. 76ನೇ ತಿದ್ದುಪಡಿ ಬಗ್ಗೆ ಕೊಟ್ಟಿದ್ದೀವಿ. 76ನೇ ತಿದ್ದುಪಡಿ ಮುಖಾಂತರ 42ನೇ ತಿದ್ದುಪಡಿ ಮುಖಾಂತರ ಯಾವ್ಯಾವ ಪದಗಳ ಸೇರಿಸಿದೀವಿ ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ನೀವು ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಅರ್ಥ ಆಯ್ತಾ? ಇಲ್ಲಿ ಮಾಹಿತಿ ಇಲ್ಲಾಂದ್ರೆ ಸ್ನಿಪೆಟ್ ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ಯಾವಾಗ ಕವರ್ ಮಾಡಿದ್ವಿ ತೋರ್ಸಾಕಿ ನಾನು ಹಾಕಿದ್ದೀನಿ. ಅರ್ಥ ಆಯ್ತಾ? ನವೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಮತ್ತು ನಿಮಗೆ ಪ್ರಿಯಾಂಬಲ್ ಒಂದು ಫಿಗರ್ ಕೂಡ ಹಾಕಿದ್ದೀನಿ ಮ್ಯಾಗಝಿನ್ ಅಲ್ಲಿ. ಆಯ್ತಾ? ಪ್ರಿಯಾಂಬಲ್ ಫಿಗರ್ ಕೂಡ ಹಾಕಿದ್ದೀನಿ. ಈ ಪ್ರಿಯಾಂಬಲ್ ಎಲ್ಲ ಇದಾವೆ. ಸೋಷಿಯಲ್ ಇದೆ, ರಿಪಬ್ಲಿಕ್ ಇದೆ, ಡೆಮೊಕ್ರಾಟಿಕ್ ಇದೆ. ಅದಾಯ್ತಾ? ಇದು ಏನಾದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಕ್ವಶನ್ ಸ್ವಲ್ಪ ಬೇರೆ ಕೇಳಬೇಕಾಗಿತ್ತು. ಕಾಣಿಸ್ತದೆ ಇಲ್ಲಿ ಸೋವರಿನ್, ಸೋಷಿಯಲಿಸ್ಟು, ಡೆಮೊಕ್ರಾಟಿಕ್, ರಿಪಬ್ಲಿಕ್ ಎಲ್ಲ ಪದಗಳಿದಾವೆ. ಎಲ್ಲ ಭಾಗಗಳು ಪ್ರಿಯಾಂಬಲ್. ಮೂಲ ಪ್ರಿಯಾಂಬಲ್ ಭಾಗ ಯಾವುದಿಲ್ಲ ಅಂದ್ರೆ ಸೋಷಿಯಲ್, ಸೆಕ್ಯುಲಾರು ಮತ್ತು ಇಂಟಿಗ್ರಿಟಿ ಇಲ್ಲ. 42ನೇ ತಿದ್ದುಪಡಿ ಮುಖಾಂತರ ಸೇರಿಸಿದ್ದಾರೆ ಅವು. ಇನ್ನು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. 5ನೇ ಅನುಸೂಚಿ ಬಗ್ಗೆ ಕವರ್ ಮಾಡಿದೀವಿ. ಇದು 1ನೇ ಆಪ್ಷನ್ ಆಗುತ್ತೆ. ಇನ್ನ ಮೂಲಭೂತ ಕರ್ತವ್ಯಗಳು ತದನಂತರದಲ್ಲಿ ಇನ್ನ ಯಾವ್ದು ಕೇಳಿದರೆ ಏಕರೂಪ ನಾಗರಿಕತೆ ನ್ಯೂಸ್ ಅಲ್ಲಿ ಇತ್ತು. ಏಕರೂಪ ನಾಗರಿಕ ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಅಸ್ಪೃಶ್ಯತೆ. ಅರ್ಥ ಆಯ್ತಾ? ಇದು ನೋಡಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ನಿಮಗೆ ತೋರಿಸ್ತೀನಿ. ಮೂಲಭೂತ ಕರ್ತವ್ಯ ಅಂದ್ರೆ 4ನೇ ಆಪ್ಷನ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ ನಿಮಗೆ ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಉತ್ತರಾಖಂಡ್. ಇಲ್ಲಿ 44ನೇ ತಿದ್ದುಪಡಿ ಬಗ್ಗೆನೂ ಕೂಡ ಹೇಳಿದ್ವಿ. 44ನೇ ತಿದ್ದುಪಡಿ DPSP ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನೋಡಿ ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. 5ನೇ ಅನುಸೂಚಿ, 5th ಶೆಡ್ಯೂಲ್. 5th ಶೆಡ್ಯೂಲ್ ಇದಕ್ಕೆ ಸಂಬಂಧಪಟ್ಟಿದೆ. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ರಾಜ್ಯಗಳನ್ನು ಹೊರತುಪಡಿಸಿ ಯಾವುದೇ ರಾಜ್ಯದಲ್ಲಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 5th ಶೆಡ್ಯೂಲ್. ಆಯ್ತಾ? ಏನಾಗಿದೆ? 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ನೋಡಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರತಿ ವರ್ಷ ಯಾವ ಇಲಾಖೆ ಪ್ರಕಟಿಸುತ್ತದೆ? ಹಣಕಾಸು ಇಲಾಖೆ ಏನ್ ಮಾಡುತ್ತೆ? ಪ್ರಕಟ ಮಾಡುತ್ತೆ. ಯಾವಾಗ ಕವರ್ ಮಾಡಿದೀವಿ? ಜುಲೈ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2023 ತೆಗೆದು ನೋಡಿ. ಬಜೆಟ್ ಅಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಕೇಂದ್ರ ಬಜೆಟ್ ತಯಾರಿಸುತ್ತೆ. ರಾಜ್ಯ ಹಣಕಾಸು ಸಚಿವಾಲಯ ರಾಜ್ಯ ಬಜೆಟ್ ತಯಾರು ಮಾಡುತ್ತೆ. ಕೇಂದ್ರ ಬಜೆಟ್ ಬಗ್ಗೆ 112ನೇ ವಿಧಿ, ರಾಜ್ಯ ಬಜೆಟ್ ಬಗ್ಗೆ 212ನೇ ವಿಧಿ. ಎಷ್ಟು ನೀಟಾಗಿ ಕೊಟ್ಟಿದ್ದೀವಿ. 100% ಈ ಕ್ವಶನ್ ಕೂಡ ಏನಾಗಿದೆ? ಹೆಲ್ಪ್ ಆಗಿರ್ತಕ್ಕಂಥದ್ದು. ಆನ್ ವಿಚ್ ಆಫ್ ದಿ ಪ್ರಿನ್ಸಿಪಲ್ ಡಸ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆಪರೇಟ್? ಇದು ಡೆಮಾಕ್ರಸಿ. ಅರ್ಥ ಆಯ್ತಾ? ಡೆಮಾಕ್ರಸಿ ಮೇಲೆ ಆಪರೇಟ್ ಮಾಡುತ್ತೆ ಕೊಟ್ಟಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24 ಥೀಮ್ ಏನಾಗಿತ್ತು? ಸ್ಟ್ರೆಂಥನ್ ದ ಗ್ರಾಸ್ ರೂಟ್ ಡೆಮೋಕ್ರಸಿ. ಡೆಮೋಕ್ರಸಿನ ಗ್ರಾಸ್ ರೂಟ್ ಅಲ್ಲಿ ಏನಾಗಿತ್ತು? ಇನ್ಕ್ರೀಸ್ ಮಾಡೋದು. ಅರ್ಥ ಆಯ್ತಾ? ಅದ್ರಗೋಸ್ಕರ ಏನಾಗಿತ್ತು ಅಂದ್ರೆ ಇದು ಪ್ರಶ್ನೆ ಕೇಳಿದ್ರು. ಮತ್ತು ವೆರಿ ಈಸಿ ಪ್ರಶ್ನೆ. ಡಿಸೆಂಟ್ರಲೈಸೇಷನ್ ಅಂಡ್ ಡೆಮೋಕ್ರಸಿ ಎರಡನ್ನ ಪ್ರಮೋಟ್ ಮಾಡುತ್ತೆ. ಈ ಕ್ವಶನ್ಗೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನ ಕೆಳಗಿನ ಹೊಂದಿಸಿ ಬರೆಯರಿ. ನೋಡ್ರಿ ಹಸಿರು ಕ್ರಾಂತಿ ಬಗ್ಗೆ ಯಾವಾಗಂದ್ರೆ ಈ ಒಂದು ಯಾರಂದ್ರೆ ಐ ಥಿಂಕ್ ನಿಧನ ಆದ್ರೆ ನೋಡ್ರಿ ಹಸಿರು ಕ್ರಾಂತಿ ಪಿತಾಮಹ. ಆ ಸಂದರ್ಭದಲ್ಲಿ ಕೂಡ ಡಿಸ್ಕಷನ್ ಮಾಡಿದೀವಿ. ತದನಂತರದಲ್ಲಿ ಈ ಒಂದು ವರ್ಗೀಸ್ ಕುರಿಯನ್ ಪ್ರಶಸ್ತಿಯನ್ನು ನೀಡಿದ್ರು ನೋಡ್ರಿ, ಅವಾಗಲೂ ಕೂಡ ಡಿಸ್ಕಷನ್ ಮಾಡಿದೀವಿ. ಇನ್ನ ಶ್ವೇತ ಕ್ರಾಂತಿ ಬಗ್ಗೆ ವಿಶ್ವ ಹಾಲು ದಿನ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಇನ್ನ ನೀಲಿ ಕ್ರಾಂತಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ. ನಾವು ಮ್ಯಾಗಝಿನ್ ಅಲ್ಲಿ ತೆಗೆದು ನೋಡಿ ನೀವು. ಅರ್ಥ ಆಯ್ತಾ? ಇವೆಲ್ಲ ಸಿಂಪಲ್ ಇದಾವೆ, ಬಟ್ ನಾವು ಡಿಸ್ಕಷನ್ ಮಾಡಿದೀವಿ ಅಂತ ಹೇಳ್ತಾ ಇದೀನಿ. ರಾಷ್ಟ್ರೀಯ ಕ್ಷೀರ ದಿನ ನವೆಂಬರ್ 23 ಕಾಣಿಸ್ತಾ ಇದೆನಾ? ಕ್ಷೀರ ಕ್ರಾಂತಿ ವರ್ಗೀಸ್ ಕುರಿಯನ್ ಆ ಸಂದರ್ಭದಲ್ಲಿ ಹೇಳಿದ್ದೆ. ನಿಮ್ಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ಓಪನ್ ಮಾಡಿ.
ಇನ್ನು ತದನಂತರದಲ್ಲಿ ಹಸಿರು ಕ್ರಾಂತಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ, ಮ್ಯಾಗ್ಝಿನ್ ಅನ್ನು ತೆಗೆದು ನೋಡಿ. ಯಾರಂದ್ರೆ ಹಸಿರು ಕ್ರಾಂತಿ ಪಿತಾಂಬರ ನಿಧಾನ ಅಂದ್ರೆ ನೋಡ್ರಿ ಆ ಸಂದರ್ಭದಲ್ಲಿ. ಇನ್ನು ಹರ್ಮುಜ್ ಜಲಸಂಧಿ ನಾನು ಇಲ್ಲಿ ಯಾಕೆ ಕೊಟ್ಟಿದ್ದೆ ಅಂದ್ರೆ ಹರ್ಮುಜ್ ಜಲಸಂಧಿ ಬಗ್ಗೆನೂ ಕೂಡ ನಾವು ಕವರ್ ಮಾಡಿದೀವಿ. ಮತ್ತೆ ನಿಮಗೆ ಇನ್ನೊಂದು ಅಂದ್ರೆ ಸುವೇಜ್ ಕ್ಯಾನಲ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಹಿಂಗೆ ಅರೇಂಜ್ ಮಾಡಕ್ ಕೊಟ್ಟಿದ್ದಾರೆ. ಇದನ್ನು ಕೂಡ ಕವರ್ ಮಾಡಿದೀವಿ ಅಂತಕ್ಕಂಥ ತೋರ್ಸಕ್ಕೆ ನಾನು ಸ್ನಿಪೆಟ್ ಅನ್ನ ಹಾಕಿದ್ದೀನಿ. ಅರ್ಥ ಆಯ್ತಾ? ಇನ್ನು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗಗಳ ಸ್ಥಾಪನೆಯ ಅವಕಾಶವಿದೆ? 14ನೇ ಭಾಗ ಜಸ್ಟ್ ಹೇಳಿದೆ ನಾನು. ಪ್ರೂಫ್ ಬೇಕಂದ್ರೆ ನಿಮಗೆ ಮೇ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಕೇಂದ್ರ ಲೋಕಸೇವಾದ ಅಧ್ಯಕ್ಷರು ಡಾಕ್ಟರ್ ಅಜಯ್ ಕುಮಾರ್ ಅಂತ ಕಾಣಿಸ್ತದಿನ. ಭಾಗ 14 ಆರ್ಟಿಕಲ್ 315ರಿಂದ 323 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ತದನಂತರದ ನೋಡಿ ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ವಿವರಿಸುತ್ತದೆ? ಇದು ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತೋರಿಸ್ತೀನಿ ನಿಮಗೆ. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2025 ಮೇ ಮಂತ್ ಅಲ್ಲ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2025 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24ರಂದು ನೋಡಿ. ನಿಮಗೆ 73ನೇ ತಿದ್ದುಪಡಿ ಬಗ್ಗೆನೂ ಕೂಡ ಹೇಳಲಾಗಿದೆ. ಅದರಲ್ಲಿ 74ನೇ ತಿದ್ದುಪಡಿ ಬಗ್ಗೆನೂ ಕೂಡ ಹೇಳಿದೀವಿ. ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2025ರಲ್ಲಿ 74ನೇ ತಿದ್ದುಪಡಿ ಮುನ್ಸಿಪಾಲಿಟಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತಾ? 100% ಏನಾಗಿದೆ ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನಕ್ಕೆ ಸಂಬಂಧಪಟ್ಟ ಕೆಳಗಿನ ಹೇಳಿಕೆಗಳು ಪರಿಗಣಿಸಿ ಅಂತ ಕೇಳಿದರೆ, ಸೊ ಇದನ್ನು ಕೂಡ ಕವರ್ ಮಾಡಿದೀವಿ. ಮ್ಯಾಗ್ಝಿನ್ಸ್ಗಳನ್ನು ಸ್ವಲ್ಪ ನೀವು ಸರ್ಚ್ ಮಾಡಿ. ನನಗೆ ಇದು ಸಿಕ್ಕಿದೆ, ಬಟ್ ಇದು ಇನ್ನೂ ಸಿಕ್ಕಿಲ್ಲ, ಬಟ್ ಕವರ್ ಮಾಡಿದೀವಿ ಅದನ್ನು ನಾವು. ಇನ್ನು ಹುಚ್ ರಿವರ್ ಇಸ್ ದ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದಿ ಬ್ರಹ್ಮಪುತ್ರ ಇನ್ ಟಿಬೇಟ್? ಬ್ರಹ್ಮಪುತ್ರದ ಒಂದು ಟಿಬೇಟ್ನಲ್ಲಿ ಯಾವುದು ರೈಟ್ ಬ್ಯಾಂಕ್ ಅಂತ ಕೇಳಿದರೆ ನೋಡ್ರಿ, ಬ್ರಹ್ಮಪುತ್ರದಲ್ಲಿ ಇರ್ತಕ್ಕಂಥ ಕೇಳ್ತಾರಂತ ನಾವು ಅನ್ಕೊಂಡೇ ಇರಲಿಲ್ಲ ಕನಸು ಮನಸ್ಸಿನಲ್ಲಿ. ಟಿಬೇಟ್ನಲ್ಲಿ ಇರ್ತಕ್ಕಂಥ ಕೇಳಿದ್ದಾರೆ, ಬಟ್ ನಾವು ಭಾರತದಲ್ಲಿ ಇರ್ತಕ್ಕಂಥದ್ದು ಕವರ್ ಮಾಡಿದ್ದೆ ನಾನು ತೋರಿಸ್ತೀನಿ ನಿಮಗೆ. ಬಟ್ ಇದಕ್ಕೆ ನಾವು 100% ನಮ್ಮ ಚಾನಲಿಂದ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಬಟ್ ಯಾವ ಥರ ಕ್ವಶನ್ ಕೇಳ್ತಾ ಇದ್ರೆ ಮಟ್ಟ ಅಂತಕ್ಕಂಥದ್ದು ನಿಮಗೆ ತೋರಿಸೋಗೋಸ್ಕರ ಆ್ಯಕ್ಚುಲಿ ಭಾರತದಲ್ಲಿ ಇರ್ತಕ್ಕಂಥದ್ದು ಓದ್ಕೋಬೇಕು. ಬಟ್ ಇವ್ರೇನು ಕೇಳಿದರೆ ಟಿಬೇಟ್ನಲ್ಲಿ ಇರೋದು ಕೇಳಿದ್ದಾರೆ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಟಿಬೇಟ್ನಲ್ಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಎರಡನೇ ಆಪ್ಷನ್. ಅರ್ಥ ಆಯ್ತಾ? ನಾವು ಯಾವಾಗ ಕವರ್ ಮಾಡಿದೀವಿ ಅಂದರೆ ಜನವರಿ ಮಂತ್ ಮ್ಯಾಗ್ಝಿನ್ 2025 ಏನು ಹೈಯೆಸ್ಟ್ ಒಂದು ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೆ ನೋಡ್ರಿ. ಜಸ್ಟ್ ನಾನು ಒಂದು ಕ್ವಶನ್ ಅನ್ನ ಡಿಸ್ಕಷನ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ನಿಮಗೆ ಹೈಯೆಸ್ಟ್ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡುವಾಗ ಬ್ರಹ್ಮಪುತ್ರ ನದಿ ಬಗ್ಗೆನೂ ಕೂಡ ಹೇಳಿದ್ದೆ. ಜನವರಿ ಮಂತ್ ಮ್ಯಾಗ್ಝಿನ್ 2025 ಇನ್ನೊಂದು ಕ್ವಶನ್ ಡಿಸ್ಕಷನ್ ಮಾಡಿದೆ ಜಸ್ಟ್ ನಾನು ಬ್ಯಾಕಲ್ಲಿ, ಅದರಲ್ಲಿ ಹೇಳಿದ್ದೆ. ಕಾಣಿಸ್ತಿದ್ದೀನ ಇಲ್ಲಿ? ಇದರ ಬಲದಂಡ ನದಿಗಳು ಸುಬನ್ಸಿರಿ, ಮಾನಸ, ತೀಸ್ತಾ, ರೈದಕ್ ನದಿ, ಬೇಕಿ ನದಿ, ಜಲದಕ್ ನದಿ, ಕಾಮೆಂಗ್. ಕಾಣಿಸ್ತಿದ್ದೀನ? ಇಲ್ಲಿ ಕಾಮೆಂಗು ಕೂಡ ಕೊಟ್ಟಿದ್ದಾರೆ. ಸುಮಾರು ಜನ ಕಾಮೆಂಗ್ ಹಾಕಿದ್ರೆ ತಪ್ಪಾಗುತ್ತೆ. ಬಟ್ ಅವ್ರು ಏನಂದ್ರೆ ಇಲ್ಲಿ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಬ್ರಹ್ಮಪುತ್ರ ಇನ್ ಟಿಬೇಟ್ ಅಂತ ಕೇಳಿದ್ದಾರೆ. ಟಿಬೇಟ್ ಅಂತ ಕೇಳಿದರೆ ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಾನು ಭಾರತದಲ್ಲಿ ಇರೋದಂತಕ್ಕಂಥ ಕೇಳ್ತಾರೆ ಅಂತ ನಾನು ಭಾರತ ಕಡೆ ಫೋಕಸ್ ಮಾಡಿದ್ದೆ. ಬಟ್ ಅವ್ರು ಟಿಬೇಟ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ಮಟ್ಟ ನೋಡ್ರಿ, ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಕ್ವಶನ್ ಪೇಪರ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್, ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ 14 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನ ಕಾರ್ಖಾನೆ ಗಣಿ ಅಥವಾ ಇತರ ಅಪಾಯಕಾರಿ ಹುದ್ದೆಗಳಲ್ಲಿ ನೇಮಕ ಮಾಡಿಕೊಳ್ಳಲು ನಿಷೇಧಿಸುತ್ತದೆ? ಇದನ್ನು ಕೂಡ ಕವರ್ ಮಾಡಿದೀವಿ. ನಮ್ಮ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ತದನಂತರದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣ ಸುಬ್ರಹ್ಮಣ್ಯನ್ ಇಂಡಿಯನ್ ಎಕಾನಮಿ ಸರ್ವೆ 2021 ಪ್ರಕಾರ ಆರ್ಥಿಕ ಸ್ವರೂಪವೇನು? ವಿ ಸೇಪು. ಇದು ನಾವು 2022ರಿಂದ ಯಾರು ನೀವು ಕ್ಲಾಸ್ ಕೇಳ್ತಾ ಇದ್ರಿ ಅವ್ರು ಅಟೆಂಡ್ ಮಾಡಬಹುದು ನಮ್ಮದು. ಇದನ್ನು ಕೂಡ ಕವರ್ ಮಾಡಿದೀವಿ ನಾವು ಅವಾಗ. ನೆಕ್ಸ್ಟ್ ವಿಯೆನಾ ಕನ್ವೆನ್ಷನ್, ಇದನ್ನು ಕವರ್ ಮಾಡಿರ್ತಕ್ಕಂಥದ್ದು. ಇನ್ನು ಇವು ಗೋಲ್ಡ್ ಅಂತ ಗೋಲ್ಡ್ ಹೇಳುವಾಗ ಹೇಳಿದೀನಿ. ಇನ್ನು ಸಿಲಿಕಾನ್ ಅಂತಕ್ಕಂಥದ್ದು ನಾನು ಅರೆವಾಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಹೇಳಿದೀನಿ. ಇದನ್ನು ಕೂಡ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಭಾರತದಲ್ಲಿ ಉದ್ಯಮಶೀಲತೆ ಗುಣಮಟ್ಟ ಹೆಚ್ಚಲು ನಾವೀನ್ಯತೆ ಉಚ್ಚರಿಸುವ ಉದ್ದೇಶದಿಂದ ಜಾರಿಗೊಳಿಸಿದ ಕಾರ್ಯಕ್ರಮ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮು. ಇದನ್ನು ಕೂಡ ಡಿಸ್ಕಷನ್ ಮಾಡಿದೀವಿ. ತದನಂತರದಲ್ಲಿ ನಿಮಗೆ ಜನಸಂಖ್ಯೆ ಬಂದು ಸೆನ್ಸಸ್ ಬಗ್ಗೆ ಸಪರೇಟ್ ವಿಡಿಯೋನೇ ಮಾಡಿದ್ದೀನಿ, ಅಲ್ಲಿ ನೋಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ನಿಮಗೆ ಅರ್ಥ ಆಯ್ತಾ? ಇದು ಇನ್ನು ಭಾರತವನ್ನು ಅಂತ್ಯೋದಯ ಅನ್ನ ಯೋಜನೆ, ಇದನ್ನು ಕೂಡ ಡೆಫಿನೆಟ್ಲಿ ಡಿಸ್ಕಷನ್ ಮಾಡಿದೀವಿ. ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೆಗೆದು ನೋಡಿ. ಸೊ ಅದಕ್ಕೆ ಎಷ್ಟೊಂದು ನಿಮಗೆ ಹೆಲ್ಪ್ ಆಗ್ತಾ ಇದೆ ನಾವು ಮಾಡ್ತಕ್ಕಂಥದ್ದು. ಆಲ್ಮೋಸ್ಟ್ ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕಂದರೆ ಎಲ್ಲ ವಿಡಿಯೋ ಶೇರ್ ಮಾಡಿ ಅಂದರೆ ಇದಾದರೂ ಶೇರ್ ಮಾಡಿ, ಅವರಿಗೊಂದು ಟ್ರಸ್ಟ್ ಬರಲಿ ಅಂತಕ್ಕಂಥ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.